ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಕಲ್ಲುಗುಡ್ಡೆಯ ಮೆಟ್ಟಿಲುಗಳಿಂದ ಧೈರ್ಯದಿಂದ ಮುಂದೆ ಸಾಗುವ ಭಕ್ತನ ಹೃದಯದಲ್ಲಿ ಏಳುತ್ತದೆ ಶ್ರೀ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ನಾದ. ತಪಸ್ಸು, ಶುದ್ಧತೆ, ಸಂಯಮ ಮತ್ತು ಭಕ್ತಿಯ ಸಂಕೇತವಾಗಿರುವ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯ ಪ್ರಭು. ಎಂತಹ ಕಷ್ಟ ಬಂದರೂ ಭಕ್ತನು ಹೆದರುವುದಿಲ್ಲ, ಏಕೆಂದರೆ ಅವನೊಂದಿಗೆ ಇದ್ದಾರೆ ಸ್ವಾಮಿ ಅಯ್ಯಪ್ಪ. ಪ್ರತಿ ಹೆಜ್ಜೆ, ಪ್ರತಿ ನಾದ ಅವರಿಗಾಗಿ. ಈ ಪವಿತ್ರ ಯಾತ್ರೆಯಲ್ಲಿ, ಶರಣಾಗತಿಯ ಈ ದಾರಿಯಲ್ಲಿ ನೀವು ಕೂಡ ಭಾಗಿಯಾಗುವಿ. ಸ್ವಾಮಿಯೇ ಶರಣಂ ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ವಿದ್ಯಾನಗರ ಸಂವಿಧಾನ ಹಾವೇರಿ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ವಿಶೇಷ ಸಭೆಯನ್ನು ಕರೆದು ಇಲ್ಲಿ ಚೆನ್ನೈನಲ್ಲಿ ಉದ್ಯೋಗ ಮಾಡ್ತಿರ್ತಕ್ಕಂಥ ನಮ್ಮ ಆಲ್ಕಟ್ಟಿಯ ನಿವಾಸಿ ಶಿವಣ್ಣವರು, ಬೀದಿ ಮನೆಯವರು ನಮಗೆ ವಿಶೇಷವಾಗಿ ಸಿಕ್ಕಿದ್ದಾರೆ. ಅವ್ರದ್ದೇ ಆದಂಥ ಪ್ರತಿಭಾಸ್ಫೂರ್ತಿ ಅನ್ನುವಂಥ ಒಂದು ಚಾನಲನ್ನು ಅವ್ರು ನಡೆಸ್ಕೊಡ್ತಾ ಇರ್ತಾರೆ. ಆ ಚಾನಲ್ಲಿಗೆ ವಿಶೇಷವಾಗಿ ನಮ್ಮ ಅಯ್ಯಪ್ಪನ ವಿಷಯಗಳನ್ನು ಸಂಗ್ರಹಣೆ ಮಾಡಿ ಸೇರಿಸಬೇಕು ಅಂತ ಆಸಕ್ತಿಯಿಂದ ಇಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಒಂದು ಪ್ರದರ್ಶನವನ್ನು ನಾವು ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮಗೆ ವ್ಯಥೆ ಆಗಿರ್ತಕ್ಕಂಥ ವಿಷಯ ಅಂತಂದರೆ, ನಮ್ಮ ಮಾರುತಿ ಹರಿಯರ್ ಅಂತ ಹೋದ ತಿಂಗಳು ಶಬರಿಮಲೆಗೆ ಹೋಗಿದ್ದರು. 32 ಜನ ಕರ್ಕೊಂಡು ಬಸ್ನಲ್ಲಿ ಹೋಗಿದ್ದರು. ಅನಿವಾರ್ಯ ಕಾರಣದಿಂದ ಅವರು ಡ್ರೈವರ್ ಏನೋ ಮಿಸ್ಟೇಕ್ ಮಾಡಿ ಗಾಡಿ ಪಲ್ಟಿ ಆದಾಗ ಅದರಲ್ಲಿ ಅವರು ಲಿಂಗೈಕ್ಯರಾದರು, ದೈವಾಧೀನರಾದರು. ಹಾಗಾಗಿ ಅವರಿಗೆ ನಾವೆಲ್ಲ ಸೇರಿ ಪ್ರಪ್ರಥಮವಾಗಿ ಅವರಿಗೆ ಒಂದು 30 ಸೆಕೆಂಡು ಮೌನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಅವರಿಗೆ ಓಂ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಒಂದು 30 ಸೆಕೆಂಡ್ ಮೌನವನ್ನು ಮೌನ ಆರಂಭ.
ಇನ್ನೊಂದು ಕಾರಣ ಅಂತಂದರೆ ಇವತ್ತು ವಿಶೇಷವಾಗಿ ನಾವೆಲ್ಲ ಸೇರಿದ್ದೀವಿ. ಯೋಗ ದಿನಾಚರಣೆ ಸಹಿತ ಇವತ್ತೇ ಬಂದಿರೋದ್ರಿಂದ ಈ ಸಂವಿಧಾನದಲ್ಲಿ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳು ಅಂತ ಈ ಗುರುಗಳು ಮತ್ತು ಮಂಡಕ್ಕಿ ಗುರುಗಳು ಅಂತ ಇದ್ದಾರೆ ಇಲ್ಲಿ, ಪಾಟೀಲ್ ಗುರುಗಳು ಅಂತೇಳಿ ಅವರ ಸಮ್ಮುಖದಲ್ಲಿ ಯೋಗವನ್ನು ಸಹಿತ ಇಲ್ಲಿ ನೆರವೇರಿಸ್ಕೊಟ್ಟಿದ್ದಾರೆ. ಯೋಗ ದಿನಾಚರಣೆಗೂ ಒಂದು ಅರ್ಥ ಬಂದಿದೆ. ಆಮೇಲೆ ಈಗಾಗಲೇ ನಾನು ಇವರನ್ನು ಸ್ವಾಗತ ಮಾಡ್ಕೊಂಡಿದ್ದೇವೆ, ಚಾನಲ್ನವರು ಶಿವಣ್ಣ ಅವರಂಥವ್ರನ್ನು. ಇನ್ನು ನಾವು ಒಬ್ಬೊಬ್ಬರೇ ನಮ್ಮ ಪರಿಚಯವನ್ನು ಹೇಳ್ಕೊತಾ ಬರ್ತೀವಿ. ನಾನು ನಾರಾಯಣ ಗುರುಸ್ವಾಮಿ ಅಂತೇಳಿ, ಮೂಲತಃ ಬಾಳಂಬಿಡದವರು. ಹಾವೇರಿಯ ಒಂದು ಸಂಪರ್ಕದಲ್ಲಿ ಸದಾ ಇರ್ತೀವಿ. ಈ ದೇವಸ್ಥಾನದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸ್ತೀವಿ. ಶಬರಿಮಲೆ ಯಾತ್ರೆಯನ್ನು ಸಹಿತ ಪ್ರತಿ ವರ್ಷ ಅನುಸರಿಸ್ತಾ ಇರ್ತೀವಿ. ಜೊತೆಗೆ ಬಂದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಂದು ಮಾರ್ಗದರ್ಶನವನ್ನು ಕೊಡ್ತಾ ಇರ್ತೀವಿ. ಶರಣಮಯ್ಯಪ್ಪ, ನನ್ನ ಹೆಸರು ದತ್ತಾತ್ರೇಯ ಪರಶುರಾಮ್ ಕೊಡಲ್ ಅಂತ. ನಾವಿಲ್ಲಿ ಸನ್ನಿಧಿಯಲ್ಲಿ ತುಂಬ ವರ್ಷದಿಂದ ಮಾಲೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಮಸನ್ ಗುರುಸ್ವಾಮಿ ಇರಲ್ಲ, ಅವ್ರು ನಾವು ಮಾತಾಡಿ ಕಾಣ್ತೀವಿ. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ನನ್ನ ಹೆಸರು ಬಸವರಾಜ್ ಮಾದೇವಪ್ಪ ಪೂರ್ ಅಂತ. ತುಂಬ ವರ್ಷದಿಂದ ವಿದ್ಯಾನಗರ ಸನ್ನಿಧಿಯಿಂದ ನಾವು ಮಾಲೆ ಹಾಕ್ಕೊಂಡು ಹೋಗ್ತಾ ಯಾತ್ರೆ ಮಾಡ್ತಾ ಇದ್ದೇವೆ. ಕೃಪಸ್ವಾಮಿಯರಂತ ಇದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ, ನಮ್ಮ ಕರಬಸಪ್ಪ ಶಾರಂತ ಪರಮೇಶ್ ಅಂತ ಹೇಳಿ ನಾವು ಆಲದಕಟ್ಟಿಯವರು. ನಾವು ಮೊದಲು ವಿದ್ಯಾನಗರ ಸನ್ನಿಧಿಯಲ್ಲೇ ಮಾಲೆ ಯಜ್ಞ ಮಾಡಿದ್ದು. ತದನಂತರ ಈಗ ನಮ್ಮೂರಲ್ಲೇ ನಾವು ಮಲಧಾರಣೆ ಮಾಡ್ಕೊಂಡು ಹೋಗ್ತದೆ. ಮುಂದೆ ಆಲದಕಟ್ಟಿಯಿಂದ ಈಗ ಮುಂದಿಂದಾಗಿ ಕರಬಸಪ್ಪ ಗುರುಸ್ವಾಮಿ. ಶ್ರೀ ಸ್ವಾಮಿ ಶರಣಪ್ಪ, ನಾವು ಆಲಕಟ್ಟಿ ನಮಗೆ ಕರಬಸಪ್ಪ ಕೈವಾಡಿ. ನಾವು ಮಾಡ್ತಾಯಿದ್ದೆ 26 ವರ್ಷಕ್ಕೆ, ಹೋಗಲಿಕ್ಕೆ 18 ವರ್ಷ ಆಯಿತು. ನನ್ನ ಹೆಸರು ಮಣಿಕಂಠಡಲ್ಲಿ, ನಮ್ಮದು ಹಾವೇರಿ. ಇಲ್ಲಿ ವಿದ್ಯಾನಗರ ಸನ್ನಿಧಾನದಲ್ಲಿ 4ನೇ ವರ್ಷ ಮಾಡಿದೆ. ಶರಣಮಯ್ಯಪ್ಪ, ನನ್ನ ಹೆಸರು ಈಶ್ವರ ಭೂಷಣ್ ಅಂತೇಳಿ ನಾವು ಇಲ್ಲೇ ವಿದ್ಯಾನಗರ ಸನ್ನಿಧಿಯಲ್ಲಿ ಇರ್ತೇವೆ. ಪ್ರಭೂಷಣ. ಸ್ವಾಮಿ ಶರಣಮಯ್ಯಪ್ಪ, ನನ್ನ ಹೆಸರು ಪ್ರಭು ಜೋಡ್ಗೇರ್ ಅಂತ ಹೇಳಿ ನಾವು ಮೂಲತಃ ವಿದ್ಯಾನಗರ ಸನ್ನಿಧಾನದವರು. 9 ವರ್ಷ ಆಯಿತು ನಾವು ಮಾಲೆ ಧಾರಣೆ ಮಾಡ್ತಾಯಿದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ, ನನ್ನ ಹೆಸರು ಜಗದೀಶ್ ಈರಪ್ಪ ಚಕ್ಕರ್ಸೇಲ್ ಅಂತ. ನಮ್ಮೂರು ದೇವಿ ಹೆಸರು. ನಾವು 6 ವರ್ಷದಿಂದ ಹಾವೇರಿ ವಿದ್ಯಾನಗರ ಸನ್ನಿಧಾನ ಮಾಲೆ ಹಾಕ್ತೀವಿ. ಮಾತೇಶ್ವರ. ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ನನ್ನ ಹೆಸರು ಮಾತೇಶ್ ಬಸಪ್ಪ ಜೋಡಿಗರ್ ಅಂತ. ನಾವು ಮೂಲತಃ ಹಾವೇರಿ ವಿದ್ಯಾನಗರ ಸನ್ನಿಧಾನದಲ್ಲಿ ಮಾಲೆ ಧರಿಸ್ತಾ ಇದ್ದೀವಿ, ಇಲ್ಲೇ ಸೇವೆ ಮಾಡ್ತೀವಿ. ಹಾಗೆ ನಮ್ಮ ಗುರುಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ, ನಮ್ಮ ಹೆಸರು ಯಲ್ಲಪ್ಪ ಗುರುಸ್ವಾಮಿಗಳು, ದೇವಿ ಹೆಸರು. ನಾವು 29 ವರ್ಷದಿಂದ ಮಾಲೆ ಧರಿಸುತ್ತೇವೆ. ಶರಣಮಯ್ಯಪ್ಪ, ಉದಯ ಶೋಭನೆ ಮುಹೂರ್ತ ಅನ್ನೋ ಹಾಗೆ ಇವತ್ತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ದಶಮಿ ಮತ್ತು ಏಕಾದಶಿ ತಿಥಿಗಳಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ಮಿಥುನ ಸಂಕ್ರಮಣ ಅಂತೇಳಿ ನಾವು ಶಬರಿಮಲೆಗೆ ಡಾಕ್ಟರ್ ಸ್ವಾಮಿಗಳು ಬಂದಿದ್ದಾರೆ. ಅದೇ ರೀತಿ ನಮ್ಮ ಅಖಿಲ ಭಾರತ ಸಂತ ಮಹಾಸಭಾ ಸಹಿತ ಈ ಮಿಥುನ ಸಂಕ್ರಮಣದಲ್ಲಿ ಬೆಂಗಳೂರು ಕೋಣನಕುಂಟೆ ನಡೆಸಿಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೇನು ಹೀಗೆ ಮಾಡ್ತಾಯಿದ್ದೇವೆ, ಇದು ಶನಿವಾರ ಇರೋದರಿಂದ ತುಂಬ ಉತ್ತಮವಾದಂಥ ದಿವಸ. ಇವತ್ತು ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಅಯ್ಯಪ್ಪನ ಭಕ್ತರು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾವು ಅನಿವಾರ್ಯವಾಗಿ ಭಾಗವಹಿಸಲೇಬೇಕಾಗ್ತದೆ. ಒಂದು ಸೂಚನೆ ಏನಂದರೆ, ಅಯ್ಯಪ್ಪನ ಭಕ್ತರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಜುಲೈ 25ಕ್ಕೆ ಬಳ್ಳಾರಿಯಲ್ಲಿ ಅಖಂಡ ಭಜನೆ ಭಜನೆಗಳು ನಡೀತಾವೆ. ಜುಲೈ 25ಕ್ಕೆ ಅಲ್ಲಿ ಅವ್ರು ಏನು ಮಾಡ್ತಾರಂದರೆ, ಪ್ರತಿ ತಿಂಗಳ ಒಂದೊಂದು ಕಡೆಗೆ ಭಜನಾ ಕಾರ್ಯಕ್ರಮಗಳನ್ನು ಇಟ್ಕೋತಾರೆ. ಆಗಸ್ಟ್ 25ಕ್ಕೆ ಬಳ್ಳಾರಿಯಲ್ಲಿ ಇದೆ. ಅದಕ್ಕಾಗಿ ಭಜನೆಯ ತಂಡ ಹಾವೇರಿಯಿಂದ ಈ ಸಾರಿ ಭಾಗವಹಿಸಬೇಕು ಅಂತ ನಮ್ಮ ಅಪೇಕ್ಷೆ ಆಗಿದೆ. ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ಅದೇ ರೀತಿ ಈಗ ಮತ್ತೆ ABDPS ಅಂತೇಳಿ, ಇದು ದೀಕ್ಷಾ ಪ್ರಚಾರ ಸಮಿತಿಯ ಒಂದು ಸಭೆಯನ್ನು ಸಹಿತ ಅವತ್ತು ಬಳ್ಳಾರಿಯಲ್ಲಿ ಕರೆಯೋರಿದ್ದಾರೆ. ಅದಕ್ಕೂ ಸಹಿತ ಭಾಗವಹಿಸಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಈ ರೀತಿ ನಾವು ಅಯ್ಯಪ್ಪನ ವಿಚಾರಗಳಲ್ಲಿ ಬಂದಾಗ ಮೊದಲನೇದಾಗಿ ನಮಗೆ ಒಂದೊಂದು ವಿಷಯಗಳನ್ನು ಬಿತ್ತರಿಸೋದಕ್ಕೆ ಇಲ್ಲಿ ನಮ್ಮ ಸಿಂಗ ಅವರು ಕೇಳಿಕೊಂಡಿದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ, ನಾನೀಗ ವ್ರತದ ಬಗ್ಗೆ
ದೀಕ್ಷೆ ಮಾಲೆ ಹಾಕೋದ್ರ ಬಗ್ಗೆ ವಿಚಾರವಾಗಿ ಹೇಳ್ಬೇಕು ಮಾಡಿದ್ದೀನಿ. ಈಗ ನಾವು ಒಂದು ಸಲ ನಾವು ವ್ರತ ಮಾಡ್ಬೇಕಂತಂದರೆ ಒಂದು ಮಂಡಲ ವ್ರತ ಮಾಡ್ತೀವಿ. ಒಂದು ಮಂಡಲ ಅಂದರೆ 41 ದಿವಸ. ನಾವು ಡಿಸೆಂಬರ್ದಲ್ಲಿ ಈಗ ನಮ್ಮ ಕಾರ್ತಿಕ ಮಾಸ ಬರ್ತಲ್ಲ, ಅವಾಗಿಂದ ಶುರುವಾಗಿ ಜನವರಿ 14ಕ್ಕೆ ಜ್ಯೋತಿ ನೋಡ್ಕೊಂಡು ಜ್ಯೋತಿವರೆಗೂ ನಾವು ಮಾಲೆ ಧಾರಣೆ ಮಾಡ್ತೀವಿ. ನಾನು 41 ದಿವಸ ಆಗುತ್ತೆ, ಕೆಲವೊಂದು ಜಾಸ್ತಿನೂ ಆಗುತ್ತೆ ನಮ್ಮ ಟೈಮಲ್ಲಿ. ಜಾಸ್ತಿ ಆಗೋದಕ್ಕೆ ಒಳ್ಳೆಯದು. ಅಕಸ್ಮಾತ್ ನಾವೀಗ 28 ದಿವಸ ಆಗಿದೆ, 2 ದಿವಸ ಆಗಿದೆ, 5 ದಿವಸ ಆಗಿದೆ, ಆ ಥರ ಮಾಡಬಾರ್ದು. ಒಂದು ಮಂಡಲ ಅಂದರೆ 41 ದಿವಸ ಹಾಕಬೇಕು. ಈಗ ಒಂದು ಮಂಡಲ ಮಾಡಿದ ಮೇಲೆ ನಾವು ಮಾಲಾ ಧಾರಣೆ ಮಾಡುವಾಗ ಸಂಕಲ್ಪ ಏನು ಮಾಡ್ಬೇಕಂದ್ರೆ, ಇದೊಂದು ಮಾಲೆ ಹಾಕಿರ್ತೀವಿ. ನಾವು ಮಾಲೆ ಹಾಕುವಾಗ ಒಂದು ದೃಢವಾದ ಸಂಕಲ್ಪ ಮಾಡಬೇಕು. ನಾವು ನಿನ್ನೆ ವ್ರತವನ್ನು 2 ಹೊತ್ತು ಸ್ನಾನ ಮಾಡಿ ಇನ್ನು ಪೂಜಾದಿಗಳನ್ನು ಮಾಡ್ತೀವಿ. ಆ ವ್ರತದಲ್ಲಿ ಪೂಜಾದಿ 2 ಹೊತ್ತು ನಿಮ್ಮ ಸ್ನಾನ ಮಾಡಿ ಧ್ಯಾನ, ಜಪ, ಸೇವೆ ಮಾಡ್ತೀವಿ ಅಂತೇಳಿ ಆ ಸಂಕಲ್ಪ ಮಾಡ್ಕೊಂಡು ಆ ಮಾಲೆ ಧಾರಣೆ ಮಾಡಬೇಕು. ಮಾಲೆ ಧಾರಣೆ ಮಾಡಿದ ಮೇಲೆ ಅಂದಿನಿಂದ ನಾವೇನು ಮಾಡ್ಬೇಕಂದ್ರೆ ವ್ರತದ ನಿಯಮ ಸ್ಟಾರ್ಟ್ ಆಗುತ್ತೆ. ಅವಾಗ 41 ದಿವಸ ನಾವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಈಗ ಮದುವೆ ಆಗಿರ್ತಾರೆ, ಮದುವೆ ಆದವರು ಆ ಮನೆಗೆ ನಾವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಈಗ ಇಲ್ಲಿ ಕೆಲವರು ಹೇಳ್ತಾರೆ, ಕೆಲವು ಸನ್ನಿಧಿಯೊಳಗೆ ಏನು ಮಾಡ್ತಾರೆ ಅಂದರೆ ಮನೆಗೆ ಹೋಗಬಾರ್ದು, ಹೆಣ್ಮಕ್ಳು ಮಗ ನೋಡಬಾರ್ದು, ಅದೆಲ್ಲ ನೋಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ಅಂದರೆ ಆ ಥರ ನಾವು ನಡೆಸಿಲ್ಲ. ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಇದರೊಳಗೆ ನಾವು ಬ್ರಹ್ಮಚರ್ಯ ಪಾಲನೆ ಮಾಡೋದು. ಬ್ರಹ್ಮಚರ್ಯ 2 ಹತ್ತು ಬರ್ತೈತಿ. ನಮ್ಮ ದೈಹಿಕವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡೋದು, ಆಮೇಲೆ ಆಧ್ಯಾತ್ಮಿಕವಾಗಿ ಬ್ರಹ್ಮಚರ್ಯ ಅಂದರೆ ಪರಮಾತ್ಮನ ಆಚರಣೆ ಮಾಡೋದಕ್ಕೆ, ಬ್ರಹ್ಮನನ್ನು ಆಚರಣೆ ಮಾಡೋದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. 2 ಹತ್ತು ಬರ್ತೈತಿ. ಇವೆರಡನ್ನೂ ಪಾಲನೆ ಮಾಡೋದು. ನಾವು ಈ ಮನಸ್ಸನ್ನು ಭಗವಂತ ಅರ್ಪಿಸಿ ಸಮರ್ಪಣೆ ಮಾಡಿ ಭಗವಂತನ ಪಾದಕ್ಕೆ ಬ್ರಹ್ಮಚರ್ಯ ಪಾಲನೆ ಮಾಡೋದು. ಈ ವ್ರತದಲ್ಲಿ ಮೇನ್ ಇಂಪಾರ್ಟೆಂಟ್ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಆಮೇಲೆ ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು. ಬೇರೆ ಈ ವ್ರತದಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು. ಆಮೇಲೆ ನಾವು ಇದನ್ನು ಉಪವಾಸ ಮಾಡಬೇಕು. ಈಗ ಬೆಳಗ್ಗೆ ಏನಾದರೂ ಸ್ವಲ್ಪ ಅಲ್ಪಾಹಾರ ತಗೋದು, ಬೆಳಗ್ಗೆ ಮಧ್ಯಾಹ್ನ ಅಲ್ಪಾಹಾರ ತಗೋದು. ರಾತ್ರಿ ಬೇಕಾದ್ರೆ ಪೂಜೆ ಆದಮೇಲೆ ಏನಂದ್ರೆ ಪೂಜೆ ಭಜನೆ ಎಲ್ಲ ಆದಮೇಲೆ ನಾವು ಆಹಾರ ಸ್ವೀಕಾರ ಮಾಡ್ಬೋದು. ಕೆಲವರು ಅವರ ಸಂಕಲ್ಪ ಪ್ರಕಾರ, ಕೆಲವರು ಪೂರ್ತಿ ನಿರಾಹಾರ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಅವರ ಸಂಕಲ್ಪ ಪಟ್ಟಿದ್ದು ಬಾಳೆಹಣ್ಣಾದರೂ ತಿನ್ಬೋದು, ಹಾಲು ಕುಡಿದು ಅಷ್ಟೇ ಇರ್ಬೋದು ಸಾಯಂಕಾಲವರೆಗೂ. ಸಾಯಂಕಾಲ ಭಜನೆ ಪೂಜೆ ಎಲ್ಲ ಆದಮೇಲೆ, ಬಡಿ ಪೂಜೆ ಅಂತಲ್ಲ ಎಲ್ಲ ಆದಮೇಲೆ, ಭಗವಂತನ ಸೇವೆ ಆದಮೇಲೆ ನಾವು ಆಹಾರ ಸ್ವೀಕಾರ ಮಾಡ್ಬೋದು. ಇದು ಮಂಡಲದ ದೀಕ್ಷೆ. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಸ್ವಾಮಿಗಳಲ್ಲಿ ಒಂದು ನಮ್ಮ ಶರಣಾರ್ಥಿ. ನಾವು ವಿಷಯ ಏನಂದರೆ, ನಮ್ಮ ಹಾವೇರಿಯಿಂದ ಪಾದಯಾತ್ರೆನೂ ಭಾಳ ಹೋಗ್ತಾರೆ. ಭಗವಂತನಲ್ಲಿ ಅಯ್ಯಪ್ಪ ಸ್ವಾಮಿಯಲ್ಲಿ ನಾವೆಲ್ಲರೂ ಭಾಳ ನಂಬಿಕೆ ಇಟ್ಕೊಂಡು ಅವನ ಶ್ರದ್ಧಾ ಭಕ್ತಿಯಿಂದ ಹಾವೇರಿಯಿಂದ ಪಾದಯಾತ್ರೆ ಮಾಡೋರು ಭಾಳ ಅದಾರ. ವ್ರತಾಚರಣೆ ಮಾಡ್ತಾರೆ. ಕಾರ್ತಿಕ ಮಾಸದಾಗ ಮಾಲೆ ಹಾಕ್ತಾರೆ ತುಳಸಿ ಲಗ್ನಕ್ಕೆ. ಆದ ನಂತರ ಡಿಸೆಂಬರ್ ಒಳಗೆ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡೋ ಕಾರಣ ಏನಂದ್ರೆ, ನಾವು ಹೋಗೋದಷ್ಟೇ ಅಲ್ಲ, ಮತ್ತೊಬ್ಬರು ನಮ್ಮ ಕುಟುಂಬಕ್ಕೆ ಬಂದವ್ರಿಗೂ ತಾಳ್ಮೆಯಿಂದ ಕರ್ಕೊಂಡು ಹೋಗಬೇಕು. ಆಮೇಲೆ ಪಾದಯಾತ್ರೆ ಅಂದರೆ ಪಾದಚಕ್ರಕ್ಕಿಂತ ಮಾಡ್ಬೇಕು. ಸ್ವಲ್ಪ ಮಾಡೋ ಆಮೇಲೆ ನಾವು ಈಗ ಗಾಡಿಗೆ ಹೋದಾತಂದ್ರೆ ಏನು ಮಾಡ್ತೇವೆ, ಒಂದು 2-3 ಸ್ಟಾಪಲ್ಲೇ ಹೋಗಿಬಿಡ್ತೇವೆ. ಇದು ಭಾಳ ಸ್ಟಾಪ್ಗಳು ಬರ್ತವೆ. ಎಲ್ಲೆಲ್ಲಿ ದೇವಸ್ಥಾನದಲ್ಲಿ ಹೋಗ್ಬೇಕು. ನಾವು ಮಾಲೆ ಹಾಕೇವೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಮನಸ್ಸನ್ನ ಇಟ್ಕೊಂಡು ನಾವು ಏನಾದರೂ ಹೆಂಗೆ ಬೇಕಂದ್ರೆ ಇದು ಮಾಡ್ಬೋದು. ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಆಮೇಲೆ ಅಲ್ಲಿ ಏನಾರ ಸ್ವಲ್ಪ ಸ್ವಚ್ಛತೆ ಇಲ್ಲಾಂದ್ರೆ ನಾವು ಮಾಲೆ ಹಾಕಿವನ್ನ ಮರೆತುಬಿಟ್ಟು ಅಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಡಬೇಕು. ಯಾಕಂದ್ರೆ ಮತ್ತೆ ನಮ್ಗೆ ಅವಕಾಶ ಸಿಗೋದಿಲ್ಲ, ಮತ್ತು ನಾವು ಅಲ್ಲಿ ಹೋಗೋದಿಲ್ಲ. ಅದನ್ನು ಸ್ವಚ್ಛತೆ ಮಾಡಬೇಕು. ಆಮೇಲೆ ಭಗವಂತನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು ಅವ್ರ ಮೇಲೆ ನಂಬಿ, ಆಮೇಲೆ ನಾವು ಪ್ರತಿ ವರ್ಷವೂ ಬರ್ತೀವಪ್ಪ ಅಂದ್ರೆ ಅವನಂತಲ್ಲಿ ಒಂದು ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯದಾಗಬೇಕಂತ ಬಯಸ್ಬೇಕು. ವೃತ್ತಾಚರಣೆ ಒಂದು ಗುರುಗಳು ಹೇಳ್ದಂಗೆ 42 ದಿವಸದ್ದೇ ಮಾಡಬೇಕು. ಈ ಪಾದಯಾತ್ರೆದಾಗ ಆದರೂ ಸುಖ ಅನುಭವಿಸಿದ್ರೆ ಅದ್ರ ಸುಖನೇ ಬೇರೆ. ಯಾಕಂದ್ರೆ ಅದಕ್ಕೆ ಜಾಸ್ತಿ ಜನ ಹೋದರಿಗೆ ಅದ್ರ ಸುಖದ ಬಗ್ಗೆ ಅನುಭವ ಹೆಚ್ಚಿದಿರ್ತದೆ. ಅವನಲ್ಲಿ ಏನು ಅದು ದೊಡ್ಡ ಪ್ರಮಾಣದಾಗ ಬೇಡಿಕೆ ಇಟ್ಕೊಂಡು ಹೋಗಲ್ಲ. ಏನೋ ಒಂಥರ ಅದು ಆನಂದನೇ ಬೇರೆ. ಫಸ್ಟ್ಗೆ ಅವನಂತಲ್ಲಿ ಬೇಡಿಕೆ ಇಟ್ಟು ಬರ್ತೇವೆ. ಬರ್ತಾ ಅವನಲ್ಲೇ ಮೊರೆ ಹೋದಾಗ ಅವನೇ ಬೇಕು ಅನ್ನೋ ಲೆಕ್ಕಕ್ಕೆ ಬಂದುಬಿಡ್ತೇವೆ. ಅದೊಂಥರ ಏನೋ ಒಂಥರ ಆಶಾಕಿರಣ ಅಂತಾರಲ್ರಿ, ಆ ಭಗವಂತನಲ್ಲಿ ಬಿದ್ದಾಗ. ಆಮೇಲೆ ನಾವು ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಯಾವಾಗರೇ 2 ತಿಂಗಳಿಗೆ ಒಮ್ಮೆ ಗಂಟೆ ಅಲುಗಾಡಿಸ್ಬೇಡ್ರಿ, ಪ್ರತಿನಿತ್ಯ ಅವನಲ್ಲಿ ಬರ್ರಿ. ಯಾಕಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂದರೆ ಯಾರೂ ಕಾಪಾಡೋದಿಲ್ಲ.
ನಮ್ಮ ಜೀವನಕ್ಕೆ ದುಡಿಮೆ ಎಷ್ಟು ಮುಖ್ಯ ಆಯಿತು, ನಮ್ಮ ಆತ್ಮಸಂತೋಷಕ್ಕಾಗಲಿ, ಆಮೇಲೆ ನಮಗೆ ಎಂಥ ಸಂಕಟ ಬಂದ್ರೂ ಆ ಸಮಯ ಈ ದಿನನಿತ್ಯ ಇಲ್ಲಿ ನಡ್ಕೊಳೋದ್ರಿಂದ, ಸತ್ಸಂಗದ ಕೂಡೋದ್ರಿಂದ ಅದು ಎಲ್ಲನೂ ಎದುರಿಸೋವಂಥ ಶಕ್ತಿ ನಮ್ಮಲ್ಲಿ ಬರ್ತೈತೆ ರೀ. ಯಾವೊಂದು ವಿಷಯಕ್ಕೂ ಈಗೇನು ಮಾಡ್ತಾರೆ, ಇಂಥವೆಲ್ಲದು ಬರಲಿಲ್ಲ ಅಂದರೆ ನಾಳೆ ಏನರ ಒಂದು ಸಿಚುವೇಶನ್ ಭಾಳ ಕ್ರಿಟಿಕಲ್ ಬಂತಂದ್ರೆ ಅವ್ರಿಗೆ ಬೇರೆ ಏನೂ ಕಾಣೋದಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು, ಮಾಡ್ಕೋಬೇಕು ಅನ್ನೋದು ಬರ್ತೈತಿ. ಇಂಥ ಸತ್ಸಂಗದಾಗ ಕೂಡಿ ಭಗವಂತನ ಸೇವಾ ನಾಮಸ್ಮರಣೆ ಮಾಡಿ, ಭಗವಂತ ಅದಾನ ಅವನ ನಾಮಸ್ಮರಣೆ ಸಾರಿ ಮನಸ್ಸಿನಾಗ ಇಟ್ಕೊಂಡ್ವಿ ಅಂದರೆ ಎಂಥ ಸಂದರ್ಭ ಬಂದರೂ ಮನುಷ್ಯ ಕುಗ್ಗಲ್ಲ. ಎಂಥ ಸಂಕಟ ಬಂದರೂ ಅವ ಒಳಗೆ ನುಗ್ಕೊಂಡು ಅದನ್ನು ಎದುರಿಸೋವಂಥದ್ದು ಪ್ರಯತ್ನ ಮಾಡ್ಕೊಂಡು ಉಪಾಯ ಮಾಡಿಕೊಂಡು ಜೀವನ ಸಾಗಿಸ್ತಾನೆ. ಹಾಗಾಗಿ ಭಗವಂತನಲ್ಲಿ ನಂಬ್ರಿ, ಬರ್ರಿ. ಇಲ್ಲಿ ಪ್ರತಿ ವಾರ ಶನಿವಾರ ಭಜನೆ ಇರ್ತದೆ, ಆಮೇಲೆ ಪ್ರಸಾದ ಮಾಡಿಸಿರ್ತೇವೆ. ಆಮೇಲೆ ದಿನನಿತ್ಯ 2 ಜನ ಸಾಯಂಕಾಲ ಬರ್ತಾ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಅದು ಪೂಜೆ ಮಾಡಿಕೊಂಡು ಮತ್ತು ಅವ್ರವ್ರ ಕಾರ್ಯಗಳಿಗೆ ಅವ್ರು ಹೋಗ್ತಾರೆ. ಗುರುಗಳು ಇಲ್ಲಿ ಯಾರದೇ ನಿಮ್ಮ ಕೆಲಸಕ್ಕೆ ಒತ್ತಡ ಮಾಡಿ ನೀವು ಕೆಲಸ ಮಾಡಿರಿ ಅಂತ ಯಾವ ಕಟ್ಟಬಂಧನ ಹಾಕಿಲ್ಲ. ನಿಮ್ಮ ಪಾಡಿಗೆ ಹೋಗ್ರಿ, ನೀವು ನಡ್ಕೊಂಡ್ರಿ ನೀವು ಪಡ್ಕೊಂಡ್ರಿ ಅನ್ನೋ ವಿಷಯ ತಿಳಿಸ್ತಾರೆ. ನಾವು ವಿಷಯ ಹೇಳೋದೇನಂದ್ರೆ ಭಗವಂತನಲ್ಲೇ ನಾವೊಂಥರ ಡಿಪಾಸಿಟ್. ನಾವು ಪಾದಯಾತ್ರೆ ಮಾಡಿದ್ರೆ ನಮ್ಗೇನು ಸಿಗ್ತೈತಿ ಅನ್ನೋರು ಇರ್ತಾರೆ, ನಾವು ಇಷ್ಟು ದಿನ ಇರ್ತಾ ಮಾಡಿದ್ರೆ ನಮ್ಗೇನು ಸಿಗ್ತೈತಿ ಅನ್ನೋದು ಇರ್ತಾರೆ. ನಮಗೇನು ಸಿಗಲಿಲ್ಲ ಅಂದರೂ ನೀವು ಒಬ್ಬ ಅಂತ ಕೆಲಸದ ಹೋಗಿರ್ತೀರಿ, 10 ಗಂಟೆಯಿಂದ 5 ಗಂಟೆ ಮಟ್ಟ ಕೆಲಸ ಮಾಡ್ತೀರಿ. ಆ 5 ಗಂಟೆ ಟೈಮ್ ಹಚ್ಚಿ ನೀವು ಕಟ್ಟಿ ಮಾಡಿದರೆ ಅವ್ನ ಮನಸ್ಸಿನಾಗ ಬೇರೆ ಇರ್ತೈತಿ. ಇನ್ನೊಬ್ಬ ಇರ್ಲಿ ಬಿಡ್ರಿ ಅದಷ್ಟು ಅದು ಕೆಲಸ ಮುಗಿಸಿ ಹೋಗ್ಬಿಟ್ರೆ ನಾಳೆಗೆ ನಾನು ಅಲ್ಲಿ ಮಾಡವ ಅನ್ನೋ ಮನಸ್ಸಿನಾಗ ಇನ್ನೂ 1 ತಾಸು 2 ತಾಸು ಮಾಡಿದರೆ ಆ ಸಾವುಕಾರನಲ್ಲೇ ಬರ್ತೈತೆ ನಿಮ್ಮಲ್ಲಿ. ನೋಡಪ್ಪ ಇವ ಕೆಲಸ ಮುಗಿದ್ರು ಇನ್ನೂ ಇಲ್ಲಿ ಅದಾನಲ್ಲ ಅಂದಾಗ ಅವ ಹೋಗೋ ಮುಂದೆ ಅವ್ನ ಮನಸ್ಸಿನಾಗ ಇರ್ತೈತಿ. ಹೋಗೋ ಮುಂದೆ ಅವ ಹೋದ್ಮೇಲೆ ತೋಡ್ಪ ಇದನ್ನು ಇಟ್ಕೊಂಡು ಹೋಗಿ ಖುಷಿಗೆ ಅಂತ. ಹಂಗೆ ಭಗವಂತನಲ್ಲೇನೋ ಏನತ್ತಲ್ಲ, ನಾವು ಇಲ್ಲಿ ಯಾವುದು ಸ್ವಾರ್ಥಗಳನ್ನು ಇಟ್ಕೊಳ್ಳಾರ್ದಂಗೆ ಇಲ್ಲಿ ಇದೆಲ್ಲನೂ ನಮ್ದು ಅಂಥೇಳಿ ಭಗವಂತನ ಸೇವಾ ಮಾಡಿ ಇಲ್ಲಿ ಸ್ವಚ್ಛತೆ ಇಟ್ಕೊಂಡಾಗ ಆ ಭಗವಂತನ ಕರುಣೆಯೂ ನಮ್ಮ ಮೇಲೆ ಆಗ್ತೈತಿ. ಕರ್ಮಾನುಸಾರ ಯಾರು ಕೆಲಸ ಮಾಡ್ರೆ ಅವ್ರವ್ರಿಗೆ ಏನು ಸಿಗ್ತೈತೆ ರೀ. ಬಟ್ ಭಗವಂತನ ಹಾಕ್ಕೋಬೇಕಂದ್ರೆ ನಾವು ಯಾವುದೋ ಸ್ವಾರ್ಥ ಇಟ್ಕೊಳ್ಳಾರ್ದಂಗೆ ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ಮಾತು ಮುಗಿಸಿ ಸ್ವಾಮಿ ಶರಣಮಯ್ಯಪ್ಪ. ನಾವು ಇಬ್ಬರು ಸಂಘಟನೆ ನಮ್ಮ 18ನೇ ವರ್ಷ ನಾವು ಶಬರಿಮಲೆಗೆ ಹೋದಾಗ ಪಂಪ ಅಲ್ಲಿ ನೋಡಿದಂಥ ನಾನು ಕೆಲವೊಂದು ಇದನ್ನು ಏನರಪ್ಪ ಅಂದ್ರೆ ಪ್ಲಾಸ್ಟಿಕ್ ಬಾಟ್ಲಿ ಒಯ್ದಿರ್ತಾರೆ ನೀರು ಕುಡಿಯೋಕ್ಕೆ, ಅದಕ್ಕೆ ಬ್ಯಾನ್ ಮಾಡ್ಯಾರ. ಆದರೂ ಕೆಲವೊಬ್ರು ಒಯ್ದು ಅಲ್ಲಿ ಹೆಂಗೆ ಬೇಕಾದಂಗೆ ಡಿಸೈಡ್ ಮಾಡ್ತಾರೆ. ಆಮೇಲೆ ಮಾಲಿ ಪಂಪದಾಗ ತೆಗೆದುಬಿಡ್ತಾರೆ. ನಮ್ಮ ಗುರುಗಳು ಏನು ಹೇಳ್ಯಾರ, ಸನ್ನಿಧಿಯಿಂದ ಹಾಕ್ಕೊಂಡು ಹೋದ್ರ ಮೇಲೆ ಸನ್ನಿಧಿಗೆ ಬಂದ ಒಳ್ಳೆ ಮಾಲಿ ತೆಗಿಬೇಕು ಅನ್ನೋ ಒಂದು ಇದು ಹೇಳ್ಯಾರ ಅಂತ ಹೇಳ್ಯಾರ. ಆದ್ರೆ ಅವ್ರು ಏನು ಮಾಡ್ತಾರೆ, ಏನು ಯಾವುದೋ ಒಂದು ಕಾರಣ ಹೇಳ್ಕೊಂಡು ಸೀದಾ ಪಂಪದಾಗ ಮಾಲಿ ತೆಗೆದು ಯಾವುದೋ ಒಂದು ಗಿಡಕ್ಕೆ ಹಾಕಿ ಮತ್ತು ಸೀದಾ ಅವು ಅರ್ಬಿ ಸಹ ತೆಗೆದು ಅಲ್ಲಿ ಒಂದು ಜಾಗ ಮಾಡಿರ್ತಾರೆ, ಅಲ್ಲಿ ಇಡಂಗಿಲ್ಲ. ಸುಮ್ಮನೆ ಸೀದಾ ಹೋದ ಇದ್ರಾಗ ಹೊಳೆ ಹೋಗೋದು ಬಂದ್ಬಿಡೋದು. ಪಾಪ ಅವು ಎಷ್ಟು ಗಲೀಜು ಮಾಡ್ತಾರೆ ಅಂದ್ರೆ ನಾವು ತಿಳಿದರಾಗಿ ನಾವು ಮಾಲೆ ಹಾಕಿ ನಾವು ಅಯ್ಯಪ್ಪನ ಸೇವೆ ಮಾಡ್ತೀವಿ ಅಂದಮೇಲೆ ಅದ್ರ ಹೆಂಗೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ವರ್ಷ ಸುಧಾರಿಸೋಕ್ಕೆ ಹೊರತು ಏನು ರೀ ಕೆಟ್ಕೊಂತ ಹೋಗ್ಬಾರ್ದು. ಆದರೆ ಈ ಮೂಲಕ ಎಲ್ಲರಿಗೂ ನಾನು ತಿಳಿಸೋದೇನಂದರೆ ಯಾವುದೇ ಥರದಿಂದ ಅಲ್ಲಿ ಹೋದಲ್ಲಿ ನಾವು ಇದೇ ದೇವಸ್ಥಾನ ಅನ್ನಂಗಿಲ್ಲ, ಎಲ್ಲ ದೇವಸ್ಥಾನದ ಹೋದಲ್ಲಿ ಎಷ್ಟು ನಮಗೆ ಇದಾಕತ್ತೆ ಅಷ್ಟು ಸಾಧ್ಯದಷ್ಟು ಸ್ವಚ್ಛತೆ ಇಟ್ಕೊಂಡು ನಾವು ಬಂದರೆ ನಮ್ಗೆ ದೇವರು ಒಂಥರ ಇದು ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನು ಸ್ವಾಮಿ ಶರಣಮಯ್ಯ. ಹರಿಹರ ಶ್ರೀ ಭಗವಾನ್ ಧರ್ಮಶಾಸ್ತ್ರ ನೆಲೆಸಿರುವ ಹಲವಾರು ಮಲೆಗಳಲ್ಲಿ ಪವಿತ್ರವಾದಂತಹ ಮಲೆ ಅಂತಂದರೆ ಶಬರಿಮಲೆ. ಈ ಶಬರಿಮಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ವಾತಾವರಣ ತುಂಬ ಕೆಡ್ತಾರೆ. ಕಾರಣ ಏನಪ್ಪ ಅಂತಂದರೆ ಪವಿತ್ರವಾದ ಪಂಪಾ ನದಿಯಲ್ಲಿ ತಮ್ಮ ಅಂಗವಸ್ತ್ರಗಳನ್ನು, ತಾವು ಧರಿಸಿರ್ತಕ್ಕಂಥ ಮಾಲೆಗಳನ್ನು ಅವನ್ನ ಸ್ವಾಮಿಗಳು ಬಿಟ್ಟು ಹೋಗ್ತಾ ಇದ್ದಾರೆ. ಕಾರಣ ಏನು ಗೊತ್ತಿಲ್ಲ. ಅಂದರೆ ಪವಿತ್ರವಾದ ಪಂಪಾ ನದಿಯಲ್ಲಿ ತಮ್ಮ ಅಂಗವಸ್ತ್ರಗಳನ್ನು, ಮಾಲೆಗಳನ್ನು ಬಿಟ್ಟು ಹೋದರೆ ಅವರಿಗೆ ಪೂರ್ವಜನ್ಮದ ಪಾಪಗಳು ಕಳೀತಾವಂತ ಯಾರು ಹೇಳಿದಾರೋ ಗೊತ್ತಿಲ್ಲ. ಅದನ್ನು ಮೊದಲು ತಿಳ್ಕೋಬೇಕಾಗಿತ್ತು. ಸ್ವಚ್ಛತೆ ಮಾಡಿರಿ, ಸ್ವಚ್ಛತೆ ಕಾಪಾಡ್ರಿ ಅಂತೇಳಿ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಗುರುಸ್ವಾಮಿಗಳು, ಆಮೇಲೆ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಮಾಲಾಧಾರಿಗಳು ಎಷ್ಟು ಹೇಳಿದ್ರು ಯಾರೂ ತಿಳ್ಕೊತಾ ಇಲ್ಲ. ಅದೊಂದು ಮಾಡ್ತಾರೆ. ಅದಾಗಿದ ಮೇಲೆ ನೆಕ್ಸ್ಟು ಅವಾಯ್ಡ್ ಪ್ಲಾಸ್ಟಿಕ್ ಅಂತೇಳಿ ಶಬರಿಮಲೆಯಲ್ಲಿ ಫಸ್ಟಿಂದ ಹಿಡಿದು ಲಾಸ್ಟ್ ಎಂಡ್ ಮಟನೂ ಬ್ಯಾನರು, ಬ್ಯಾಗು ಎಲ್ಲನೂ ನೀಡ್ತಾ ಇದ್ದಾರೆ. ಆದರೂ ಏನು ಮಾಡ್ತಾರೆ ಇವರು, ಪ್ಲಾಸ್ಟಿಕ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕುಡಿಲಿಕ್ಕೆ ನೀರು ಸತಿಗೆ ಆಯುರ್ವೇದಿಕ್ ನೀರು ಕೊಡ್ತಾ ಇದ್ದಾರೆ. ಇವರು ನಮ್ಮ ಕಡೆಯಿಂದ ನೀರು ಒಯ್ಬೇಕಂತೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ಪ್ಲೀಸ್ ಅವಾಯ್ಡ್ ಮಾಡಿ.
ಆಮೇಲೆ ನಾವು ಅಲ್ಲೇ ಹೋಗಿ ಸೇವಾ ಮಾಡಬೇಕು, ಅಲ್ಲೇ ಹೋಗಿ ಸ್ವಚ್ಛತಾ ಕಾರ್ಯ ಮಾಡಬೇಕು ಅನ್ನೋದು ಏನಿಲ್ಲ. ನಮ್ಮ ಸನ್ನಿಧಾನದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳನ್ನು ತೆಗೆದುಹಾಕಿ ನಾವು ಮತ್ತೊಬ್ಬರಿಗೆ ಮಾದರಿ ಆಗಬೇಕು. ಅದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಾರಲ್ ಸ್ಟೋರಿ ಹೇಳ್ತೀನಿ. ಒಬ್ಬ ತಂದೆ ಒಬ್ಬ ಮಗನಿಗೆ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವನಾಗೋ ಮಟ್ಟ 10 ವರ್ಷದಿಂದ 30 ವರ್ಷದ ಮಟ್ಟ ಬರೀ ಶಿಸ್ತು, ಸಂಯಮ ಇದ್ರ ಬಗ್ಗೆ ಬರೀ ಪಾಠ ಹೇಳ್ಕೊಡ್ತಿರ್ತಾನೆ. ಏನಪ್ಪ ಅಂತಂದರೆ, ಲೈಟ್ ಆನ್ ಮಾಡಿದರೆ ಲೈಟ್ ಆಫ್ ಮಾಡು, ಬಟ್ಟೆನ ಅಲ್ಲಿ ಇಲ್ಲಿ ಬಿಸಾಡಬೇಡ, ಬಟ್ಟೆ ಎಲ್ಲಿ ತೊಗೊಂಡಿರ್ತೀಯ ಅಲ್ಲಿಡು, ಚೇರು, ಊಟದ ಪ್ಲೇಟು ಎಲ್ಲಿ ತೊಗೊಂಡಿರ್ತೀಯ ಆ ಥರ ಇಡು ಅಂತೇಳಿ. ಅದೇನಾಗ್ಬಿಡ್ತೈತೆ ಅಂದರೆ ಮಗನಿಗೆ ಒಂಥರ ಇರಿಟೇಟ್ ಆಗ್ಲಿಕ್ಕೆ ಆಗ್ಬಿಡೋದು. ಈ ಥರ ಯಾಕೆ ಥರ ಹಿಂಸೆ ಆಗ್ತಾಯಿದೆಯಪ್ಪ ನನಗೆ, ನಮ್ಮ ತಂದೆ ಒಬ್ಬರೇ ನನಗೆ ಈ ಥರ ಮಾಡ್ತಾಯಿದ್ದಾರೆ, ಮತ್ತು ಯಾರಿಗೂ ಮಾಡ್ತಾಯಿಲ್ಲ, ಅವ್ರ ಮನೇಲೆಲ್ಲ ಫ್ರೀ ಬಿಟ್ಟಿದ್ದಾರೆ ಅಂಥೇಳಿ. 30 ವರ್ಷ ಆದಮೇಲೆ ಒಂದು ಜಾಬಿಗೆ ಇಂಟರ್ವ್ಯೂಗೆ ಹೋಗ್ತಾನೆ. ಒಂದು ಕೆಲಸಕ್ಕೆ ಇಂಟರ್ವ್ಯೂ ಹೋದಲ್ಲಿ ಕೂತ್ಕೊಂಡಾಗ ಎಲ್ಲರೂ ಅಲ್ಲೇನ ಓನರ್ ಇರ್ತಾನಲ್ಲ, ಕಂಪ್ನಿ ಓನರು, ಎಲ್ಲರನ್ನೂ ವಾಚ್ ಮಾಡ್ತಿರ್ತಾನೆ, ಏನು ಮಾಡ್ತಾರೆ ಇಲ್ಲ ಅಂತೇಳಿ. ಇವನು ಫಸ್ಟಿಗೆ ಹೋಗೋದ್ಲೆ ಮನೇಲಿ ಮನೆಯ ಮೊದಲೇ ಪಾಠಶಾಲೆ ಅಂತಲ್ಲ ಆ ಥರ ಮನೇಲಿ ಏನು ಮಾಡಿರ್ತಾನೆ, ಅಲ್ಲೇ ಕಂಪ್ನಿನ ಹೋದ್ಲೆ ಆ ಥರ ಒಂದು ಲೈಟ್ ಆನ್ ಆಗಿದ್ದರೆ ಲೈಟ್ ಆಫ್ ಮಾಡ್ತಾನೆ, ಪೇಪರ್ ಅಲ್ಲಿ ಬಿದ್ದಿದ್ದು ಇಲ್ಲಿ ಎತ್ತಿಡ್ತಾನೆ, ಟೇಬಲ್ ಆ ಕಡೆ ಸೊಟ್ಟಾಪಟ್ಟ ಆಗಿದ್ದರೆ ಕರೆಕ್ಟ್ ಮಾಡಿರ್ತಾನೆ. ಇದನ್ನು ಕಂಪ್ನಿ ಓನರ್ ನೋಡ್ತಾನೆ. ನೋಡಿಬಿಟ್ಟು ಅವ್ನು ಕರೆದು ಯಾಕೆ ಈ ಥರ ಮಾಡಿದೆ ಅಂತ ಕೇಳ. ಇಲ್ಲ, ನಮ್ಮ ತಂದೆಯವರು ಈ ಥರ ಹೇಳ್ಕೊಟ್ಟಿದ್ರು, ನೀ ಎಲ್ಲೇ ಇರು, ಮನೆ ಅಲ್ಲ ಎಲ್ಲೇ ಇರು, ಅಲ್ಲಿ ಹೋದ್ಮೇಲೆ ಏನು ನಿನ್ನ ಕಣ್ಣಿಗೆ ಏನು ಕಾಣುತ್ತಲ್ಲ ಕೆಟ್ಟವಾಗಿದ್ದು ಅಥವಾ ಸರಿಪಡಿಸದೇ ಇರ್ತಕ್ಕಂಥದ್ದು ಅದನ್ನು ಮೊದಲು ಸರಿ ಮಾಡುವಂತೆ. ಆವಾಗ ಖುದ್ದಾಗಿ ಕಂಪ್ನಿ ಓನರ್ ಏನು ಹೇಳ್ತಾನೆ ಅಂದರೆ, ಇವನು ನನ್ನ ಕಂಪ್ನಿ ಮುಂದೆ ನಡೆಸ್ಕೊಂಡು ಹೋಗ್ತಾನೆ, ನನ್ನ ಕಂಪ್ನಿ ಒಳಗೆ ಇವನು ಕೆಲಸ ಮಾಡಲಿಕ್ಕೆ ಉಪಯೋಗಿದ್ದಾನೆ, ಲಾಯಕ್ಕಿದ್ದಾನೆ ಅಂತೇಳಿ ಅವನ ಕಂಪ್ನಿ ಅಪಾಯಿಂಟ್ ಮಾಡಿಕೊಂಡು ಅವನು ಒಳ್ಳೆ ಕೆಲಸದಲ್ಲಿ ಜಾಯ್ನ್ ಆಗ್ತಾನೆ. ಅದನ್ನು ಬಂದು ಅವನ ತಂದೆಗೆ ಹೇಳ್ತಾನೆ, ಈ ಥರ ಆಯಿತು, ನೀವು ಹೇಳಿಕೊಟ್ಟಿದ್ದಕ್ಕೆ ಹಿಂಗಾಯಿತು ಅಂತ. ಅದಕ್ಕೆ ನಮ್ಮ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಗುರುಸ್ವಾಮಿಗಳು ಮಾರ್ಗದರ್ಶನದಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಮಾಡಿದರೆ ಮುಂದಿನ ನಮಗೇನು ಇರ್ತಕ್ಕಂಥ ಗುರುಸ್ವಾಮಿಗಳು ಆಚಾರ, ವಿಚಾರ, ನಡೆ, ನುಡಿ, ಮಾತುಗಳು ಹೇಗೆ ಆಡಬೇಕು, ಹೇಗಿಲ್ಲ, ಇವನ್ನೆಲ್ಲ ತಿಳಿದುಕೊಂಡು ಎದುರಿಗಿದ್ದವ್ರಿಗೆ ನಾವು ಮಾತಾಡಿದರೆ ಅವ್ರು ನೋಡಿದ ತಕ್ಷಣ ಓ ಸ್ವಾಮಿಗಳು ಬಂದಿದ್ದಾರೆ ಅಂಥೇಳಿ ನಮಗೆ ಸ್ವಾಮಿ ಶರಣ ಮಾಡ್ತಾರೆ. ಇಲ್ಲ, ನಾವು ಇರೋದೇ ತದ್ವಿರುದ್ಧವಾದರೆ ಇವನು ಯಾವ ಥರ ಸ್ವಾಮಿ. ಆಮೇಲೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಮೊದಲು ಮೂಢನಂಬಿಕೆ ಇತ್ತು, ಮೂಢನಂಬಿಕೆ ತೊಳೆದು ಹಾಕಿ ಈಗ ನಂಬಿಕೆಗೆ ಬರಬೇಕು. ಅವನಲ್ಲಿ ದೃಢ ನಂಬಿಕೆ ಇಟ್ಟರೆ ನಾವು ಏನಾದರೂ ಸಾಧನೆ ಮಾಡ್ತೀವಿ. ಇವಾಗ ಫ್ರೆಶ್ ಆಗಿರಬೇಕು, ನಾವು ಸ್ವಚ್ಛವಾಗಿರಬೇಕು ಅಂದರೆ ಎದುರಿಗಿದ್ದರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ಸ್ವಾಮಿಗಳು ಬಂದ್ರೆ ಅಂತೇಳಿ. ನಾವೇ ಆಕಾರ ವಿಕಾರ ತಪ್ಪು ಇದ್ದರೆ ಯಾರು ಇವರು ಸ್ವಾಮಿಗಳು, ಅವ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಆ ಥರ ವಿಚಾರಗಳು ಬರ್ತವೆ. ಆದಷ್ಟು ಬೇಗ ಸ್ವಚ್ಛತೆಯಿಂದ ಇರಿ, ನಿರಾತಂಕವಾಗಿ ಇರಿ, ಭಯ ಪಡಬೇಡಿ, ಅವನ ಮೇಲೆ ಭಕ್ತಿ ಇರಿ. ಸ್ವಾಮಿ ಶರಣು, ಸ್ವಾಮಿಯೇ ಶರಣು. ಸ್ವಾಮಿ ಶರಣು, ಸ್ವಾಮಿಯೇ ಶರಣು. ನನ್ನ ಹೆಸರು ವೆಂಕಟ. ಈಗ ನಮ್ಮ ಪ್ರಭು ಸ್ವಾಮಿಯವರು ಆಮೇಲೆ ಈಶ್ವರ ಸ್ವಾಮಿಯವರ ಸ್ವಚ್ಛತೆ ಬಗ್ಗೆ ಹೇಳಿದಾಗ ಕೆಲವೊಂದಿಷ್ಟು ನಾನು ಅಲ್ಲಿ ಗಮನಿಸಿದ್ದೆ. ಏನಂದರೆ, ಅಲ್ಲಿ ಟೈಗರ್ ರಿಸರ್ವ್ ಇದು ಏರಿಯಾ ಇರೋದ್ರಿಂದ ಥಿಕ್ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ಸ್ವಾಮಿಗಳು ತಿಳಿಯೋದೇ ಕೆಲವೊಂದಿಷ್ಟು ತಪ್ಪು ಮಾಡ್ತಾರೆ. ಅಲ್ಲಿ ತುಂಬ ವಿರಳವಾಗಿರೋ ಅಳಿಲು, ಆಮೇಲೆ ಮಂಗಗಳು, ಇವರು ಕೈತಿಂಡಿ ಹಾವು ಕೊಡೋದ್ರಿಂದ ಅವು ಪಾದ ದಾರಿಯಲ್ಲಿ ಅವು ಕಾಡ್ಬಿಟ್ಟು ಪಾದದಾರಿಯಲ್ಲಿ ಬರ್ತವೆ. ಇವರು 2 ತಿಂಗಳು ಕೊಟ್ಟು ಅವಕ್ಕೆ ಅಭ್ಯಾಸ ಮಾಡೋದ್ರಿಂದ ಉಳ್ಕಿದ್ದವು ಇನ್ನೂ ವರ್ಷ ಪೂರ್ತಿ ಅವು ಈಗ ಕೈತಿಂಡಿ ಕೊಟ್ಟಿದ್ದನ್ನೇ ಅವು ಸ್ವಂತ ತಮ್ಮ ಸ್ವಾವಲಂಬನೆಯಿಂದ ಆಹಾರ ಹುಡ್ಕೋದನ್ನು ಇದಾಗ್ಬಿಡ್ತವೆ. ಈ ಸಾವಿರಾರು ವರ್ಷಗಳಿಂದ ಅವು ತಮ್ಮ ಆಹಾರ ಪದ್ಧತಿ ಅವರು ರೂಢಿಸ್ಕೊಂಡವು. ಇವರು ಮನುಷ್ಯಕ್ಕೆ ತಿನ್ನುವಂಥ ಪದಾರ್ಥಗಳು ಅವಕ್ಕೆ ಹೆಲ್ದಿ ಇದಿರಲ್ಲ. ಆದ ಕಾರಣ ಕೆಲವೊಂದಿಷ್ಟು ಸ್ವಾಮಿಗಳು ಕೈತಿಂಡಿ ಹಾಲು ಕೊಡೋದನ್ನು ನಿಲ್ಲಿಸಬೇಕು. ಹಾಗೂ ಪಂಪಾ ನದಿಯಲ್ಲಿ ಅಲ್ಲಿ ವಾಲಂಟಿಯರ್ಸರು ಹೇಳ್ತಿರ್ತಾರೆ, ಇದು ಶಾಂಪೂ ಚಿಟ್ಟು ಹಾಗೂ ಕೊಕೊನಟ್ ಅವೆಲ್ಲ ಸೋಪ್ ಯೂಸ್ ಮಾಡಬೇಡ್ರಿ ಅಂತ. ಆದರೂ ಸ್ವಾಮಿಗಳು ಅವರು ಲಕ್ಷ್ಯ ತೊಗೊಳ್ದೇ ಅವೆಲ್ಲ ಪಂಪಾ ನದಿಯಲ್ಲಿ ಬಿಟ್ಬಿಡ್ತಾರೆ. ಪ್ಲಾಸ್ಟಿಕ್ ಮುಂದೆ ಕಾಡೊಳಗೆ ಹರ್ಕೊಂಡು ಹೋಗಿ ಆ ಪ್ರಾಣಿಗಳು ಅವುಗಳಿಂದ ನೀರು ಸೇವನೆ ಮಾಡ್ತಿರ್ತವೆ. ಅದರಿಂದ ಅವುಗಳ ಆರೋಗ್ಯನ ಕೆಡ್ತವೆ. ಈಗ ನಾವು ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿ ನಾವು ಅಷ್ಟೇ ಭಕ್ತರಲ್ಲ, ಅಲ್ಲಿರುವಂಥ ಪ್ರಾಣಿಗಳು ಅವನ ಜೊತೆಗೆ ಇರುವಂಥ ಪ್ರಾಣಿಗಳು ನಮಗಿಂತ ಅವು ಭಾಳ ಹತ್ತಿರ ಇರ್ತವೆ. ಹಾಗಾಗಿ ಅವುಗಳ ಇದು ಆರೋಗ್ಯನ ನಾವು ನೋಡಬೇಕಾಗಿರ್ತದೆ. ಆಮೇಲೆ ಅಲ್ಲಿ ಪ್ರಾಣಿಗಳು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟರು ಪ್ರಾಣಿ ಬಗ್ಗೆ ಹೇಳ್ತಿರ್ತಾರೆ. ಆದರೂ ಅಲ್ಲೊಂದಿಷ್ಟು ಸೂಚನೆ ಫಲಕಗಳು ಇರ್ತವೆ. ಅದನ್ನು ನೋಡ್ದೇ ಆಮೇಲೆ ಕಾಲ್ದಾರಿ ಬಿಟ್ಟು ಕಾಡೊಳಗೆಲ್ಲ ಅಡ್ಡಾಡ್ತಿರ್ತೇವೆ, ಅದನ್ನು ಬಿಡಬೇಕು. ಯಾಕಂದರೆ ಅಲ್ಲಿ ಪ್ರಾಣಿಗಳಿರ್ತವೆ, ಅವುಗಳ ನಾವು ಇದು ತೊಂದರೆ ಕೊಟ್ಟು ನಾವು ಸ್ವಾಮಿ ದರ್ಶನ ಮಾಡೋದು ಅಷ್ಟು ಸರಿಯಲ್ಲ ಅಂತ. ಥ್ಯಾಂಕ್ ಯು. ಸ್ವಾಮಿ ಶರಣು, ಅಯ್ಯಪ್ಪ ಶರಣು, ಸ್ವಾಮಿಯೇ ಶರಣಮಯ್ಯಪ್ಪ.
ನಾನು ಮೊದಲಿಗೆ ಒಂದು ವಚನದ ಮುಖಾಂತರನೇ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. 100 ನೋಡಿದರೇನು 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನೆ ಕೇರಿದ ಫಲವೇನು, ಮಾತಿಗಿಲ್ಲದ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಅಂದರೆ 100 ನೋಡಿದರೇನು 100 ಕೇಳಿದ್ರೇನು, 100 ಒಳ್ಳೆಯದು ಕೇಳ್ತೀವಿ 100 ಕೆಟ್ಟದ್ದು ನೋಡ್ತೀವಿ. ಟೋಟಲಾಗಿ ನಮ್ಮ ಲೈಫ್ ಏನಪ್ಪ ಅಂದರೆ ಮಾಯಾಲೋಕದಲ್ಲಿ ನಾವು ಸೇರಿಬಿಟ್ಟಿದ್ದೇವೆ. ಈ ಮಾಯಾಲೋಕ ಅಂದರೆ ಒಂಥರ ಭ್ರಮೆಯಲ್ಲಿ ಜೀವನಕ್ಕೆ 108 ತಾಪತ್ರೆಗಳು ತೊಂದರೆಗಳು. ಆಮೇಲೆ ನಮಗೆ ಎಷ್ಟೋ ತೊಂದರೆಗಳು ಏನಾರು ಬಂದರೆ ಅದನ್ನು ಸಜೆಷನ್ನು ಅದನ್ನು ಬಗೆಹರಿಸೋ ದಾರಿ ಕೊಡೋಕೆ ಒಬ್ಬ ಗುರು ಬೇಕು. ಆ ಗುರು ಯಾವುದರ ಒಂದು ಗುಡಿ ಗುಂಡಾರ ಯಾವುದರೇ ಆಗಲಿ ಅದೊಂದು ಪರವಾಗಿ ನಮಗೊಂದು ಅಯ್ಯಪ್ಪ ಸ್ವಾಮಿ ಬಾಲಧಾರಣೆ ಮುಖಾಂತರ ಆ ಭಗವಂತನ ಕೃಪೆಯಿಂದ ಅವನ ದಯೆಯಿಂದ ಗುರುಸ್ವಾಮಿಗಳು ಅಂತ ಸಿಗ್ತಾರೆ. ಮಾಲೆ ಧಾರಣೆಯನ್ನು ಮಾಡೋಕ್ಕೆ ನಮ್ಗೆ ಅವಕಾಶಗಳು ಸಿಗ್ತದೆ. ಬಹುಶಃ ನಮ್ಮಲ್ಲಿರತಕ್ಕಂಥ ಅಂಧಕಾರ, ಆಮೇಲೆ ಕೆಟ್ಟತನ, ಕೆಟ್ಟ ಚಟಾದಿಗಳು, ಕೆಟ್ಟ ವ್ಯಾಮೋಹಗಳನ್ನು ಇವನ್ನ ತೊರೆದು ಹಾಕಲಿಕ್ಕೆ ಇದೊಂದು ದೊಡ್ಡ ಅವಕಾಶ ಅಂತ ನಾವು ತಿಳ್ಕೊಬೇಕು. ಮಾಲೆ ಹಾಕೋದ್ರಿಂದ ಯಾಕಂದರೆ ಇವಾಗ ಏನಾರ ಒಂದು ರೂಢಿ ಮಾಡ್ಕೋಬೇಕಂದ್ರೆ ಮನುಷ್ಯ 21 ದಿನ ಅದನ್ನು ಸತತ ಪ್ರಯತ್ನ ಮಾಡ್ಬೇಕಂತೆ. ಒಂದು ಕೆಟ್ಟ ಚಡ ಬಿಡೋಕ್ಕಾಗಲಿ, ಒಂದು ಒಳ್ಳೆಯದನ್ನು ಕಲಿಯೋಕ್ಕಾಗಲಿ. ಇದು ನೋಡಿರಿ 48 ದಿನ ನಮ್ಗೆ ಅವಕಾಶ ಇರ್ತೈತಿ. ಆಮೇಲೆ ಲಕ್ಕೀಲಿ ಒಂದೊಂದು ಸಲ 60 ದಿನ 70 ದಿನನೂ ಆಗ್ತಾವೆ ತುಳಸಿ ಲಗ್ನದಿಂದ ಹಾಕ್ಕೊಂಡ್ರೆ. 60ರಿಂದ 70 ದಿನ 40 ದಿನ 21 ದಿನ ಇಲ್ಲಿ 2 ಹೊತ್ತು ಪೂಜೆ ಭಜನೆ, ಆಮೇಲೆ ಎಲ್ಲ ಥರ ಜಾತಿಯರು ಇರ್ತಾರೆ. ನಾವು ತಿಳ್ಕೊಳೋದೇನು, ಹೆಣ್ಣು ಗಂಡು ಜಾತಿ ಬಿಟ್ಟರೆ ಯಾವುದೂ ಇರಲ್ಲ. ಇಲ್ಲಿ ಎಲ್ಲರೂ ಒಂದೇ ಭಾವನೆಯಿಂದ ಒಳ್ಳೆಯ ವಿಚಾರದಿಂದ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿ ಒಳ್ಳೆಯ ಧ್ಯಾನ ಮಾಡೋದು ಕಲಿತೀವಿ, ಒಳ್ಳೆಯ ಪೂಜೆ ಮಾಡೋದು ಕಲಿತೀವಿ, ಆಮೇಲೆ ಒಳ್ಳೆ ಮಾತಾಡೋದನ್ನು ಕಲಿತೀವಿ. ಬರೀ ಮಾಲೆ ಹಾಕ್ಕೊಂಡು ಬರೀ ಮಾಲೆ ಧಾರಣೆ ಮಾಡಿದಾಗಷ್ಟ ಆ ಗುಣಗಳನ್ನು ನಾವು ಅಳವಡಿಸ್ಕೊಂಡು ಮಾಲೆ ವಿಸರ್ಜನೆ ಮಾಡಿ ಮನೆಗೆ ಹೋದ ತಕ್ಷಣ ಮತ್ತು ನಮ್ಮದು ನಾವು ಬಿಡಬಾರ್ದು ಅನ್ನೋ ಸಂಕಟಕ್ಕೆ ಆಗಿನ ಟೈಮ್ನಾಗ ಇವೆಲ್ಲ 100 ನೋಡಿದರೇನು 100 ಕೇಳಿದರೇನು, ಮಜ್ಜನೆ ಕೇರಿದ ಫಲವೇನು ಅಂತೇಳಿ ಅವಾಗನ ವಚನ ಬರೆದಾರ. ಅಂದರೆ ನಾವು ಒಳ್ಳೆಯದು ನೋಡ್ತೀವಿ ಕೆಟ್ಟದ್ದು ನೋಡ್ತೀವಿ, ಬಟ್ ಎಲ್ಲ ಕೇಳ್ತೀವಿ. ಈ ಕೇಳಿದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತೀವಿ. ಇದು ಕೆಟ್ಟದ್ದನ್ನು ಬಿಡೋಕೆ ಒಂದು ದೊಡ್ಡ ಅವಕಾಶ. ಆಮೇಲೆ ಮನುಷ್ಯನ ಮನಸ್ಸು ಭಯಂಕರ ಚಂಚಲ. ಇಲ್ಲಿ ನಾವು ಚಂಚಲ ಅಂದ್ರೆ ಹೆಣ್ಣು ಹಣ್ಣು ಮಣ್ಣಿಗಾಗಿ ಬಡದಾಟ ಜೀವ. ಬರೀ 3ರಿಂದ ಹೋಗ್ತೀವಿ. ಹೋಗಲಿ ಬ್ಯಾಡನಲ್ಲಿ ಅವಶ್ಯಕತೆ ಐತೆ ನಮಗೆ. ಹೆಣ್ಣು ಬೇಕು, ಹಣ್ಣು ಬೇಕು, ಮಣ್ಣು ಬೇಕು. ಆದರೆ ಇವುಗಳ ಲಿಮಿಟ್ ಮೀರಿ ಹೋಗಬಾರ್ದು. ನಮಗೆ ಒಂದು ಕಡಿವಾಣ ಹಾಕೋಕ್ಕೆ ಒಂದು ಅವಕಾಶ ಕೊಡ್ತಾನೆ ಭಗವಂತ. ನಿನಗೆ ಒಂದು ಹೆಣ್ಣಿಂದ ಅವಶ್ಯಕತೆ ಎಷ್ಟೈತಪ್ಪ. ಈಗ ನಮಗೆ ಮದುವೆ ಆಗಿರ್ತೀವಿ, ಪರ ಹೆಣ್ಮಕ್ಳು ನೋಡೋದು, ಪರ ಸಂಘ ಮಾಡೋದು ಅದು ತಪ್ಪು ಅಂತ ಗುರುಸ್ವಾಮಿಗಳು ಹೇಳ್ತಾರೆ, ನಮ್ಮ ಆತ್ಮ ಹೇಳ್ತೈತಿ. ಇಲ್ಲಿ ಬಂದಾಗ ನಮ್ಮಲ್ಲಿ ಚಂಚಲತೆ ಭಾಳ ಇರ್ತಾವೆ. ನಾವು ಮದುವೆ ಮಾಡಿದ್ರು ಮತ್ತೊಬ್ಬರು ಸಂಘ ಮಾಡೋದು, ಮತ್ತೊಂದು ಮಾಡೋದು, ಮುಗ್ದೊಂದು ಮಾಡೋದು, ಅವುಗಳು ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಈ ಜಗದಾಗ ಬಂದಾಗ. ಇಲ್ಲಿ ವ್ರತಗಳನ್ನು ಮಾಡಿ ಎಲ್ಲ ಮಾಡಿ ಹೊರಗೆ ಹೋದ್ಮೇಲೆ ಅದನ್ನು ಮಾಡಬಾರ್ದು. ಭಗವಂತಗೆ ಶರಣಾಗತಿ ಆಗಿಬಿಡ್ಬೇಕು ನಾವು. ಆಮೇಲೆ ಅವ್ನಿಗೆ ಅರ್ಪಿಸ್ಬೇಕು ನಾವು. ನನ್ನಲ್ಲಿ ಈ ಥರ ಕಾಡ್ತಾ ಇದೆಪ್ಪ, ನನಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ನನ್ನ ಮನಸ್ಸನ್ನು ನಿಗ್ರಹಕ್ಕೆ ಆಗ್ತಾಯಿಲ್ಲ, ನನಗೆ ಏನು ಮಾಡಿದರೂ ಬರೀ ಚಂಚಲತೆ ಕಾಡ್ತೈತಿ. ಇದರಿಂದ ಹೊರಗೆ ಬಂದು ನಾನು ಉತ್ತಮವಾದ ಮನುಷ್ಯನಾಗಬೇಕಂದ್ರೆ ಏನು ಮಾಡಬೇಕು? ಭಗವಂತನ ನಾಮಸ್ಮರಣೆ ಮಾಡಬೇಕು, ಒಳ್ಳೆ ವಿಚಾರ ಮಾಡಬೇಕು. ಬರೀ ತಲೆಯಲ್ಲಿ ಒಳ್ಳೆ ವಿಚಾರ ಮಾಡಿದ್ರಾಗಲ್ಲ, ಅದನ್ನು ಆಚರಣೆಗೆ ತಂದಾಗ ಮಾತ್ರ ನಾವು ಮನುಷ್ಯರಾಗೋಕ್ಕೆ ಸಾಧ್ಯ. ಆಮೇಲೆ ಒಬ್ಬರು ಸ್ವಾಮಿ ವಿವೇಕಾನಂದರು ಅವಾಗಿನ ಟೈಮ್ನಾಗ ಗಾಡ್ ಈಸ್ ಒನ್, ಗಾಡ್ ಈಸ್ omnipresent, ಗಾಡ್ ಈಸ್ ಒನ್, ಗಾಡ್ ಈಸ್ omnipresent, ವಿ ಶುಡ್ ನಾಟ್ ಕ್ವಾರಲ್ ಇನ್ ದ ನೇಮ್ ಆಫ್ ಗಾಡ್. ದೇವನೊಬ್ಬ, ನಾಮ ಹಲವು, ದೇವರು ಅಣು ತ್ರೇಣು ತೃಣ ಕಾಷ್ಟಿನಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಆ ದೇವರು ಕಲ್ಲಪ್ಪ, ಮಲ್ಲಪ್ಪ, ಮೈಲಾರಪ್ಪ ಅಂತ ಹೊಡೆದಾಡಬೇಡ್ರಿ. ನಿಮ್ಗೆ ಯಾವ್ದು ಇಷ್ಟನೋ, ನೀವು ಮೈಲಾರಕ್ಕೆ ಹೋಗ್ತೀರಾ ಅಲ್ಲೇ ಹೋಗಿ, ಎಲ್ಲಂಗೆ ಹೋಗ್ತೀರಾ ಅಲ್ಲೇ ಹೋಗಿ, ಎಲ್ಲರೂ ಹೋಗಿ ಒಳ್ಳೆ ಭಕ್ತಿನ ಅರ್ಪಣೆ ಮಾಡಿರಿ. ಒಳ್ಳೆ ಮನಸ್ಸಾ ಇಚ್ಛೆ ನಡ್ಕೊಳ್ಳೋದ್ರಿಂದ ನ್ಯಾಯ ನೀತಿ ಧರ್ಮದಿಂದ ನಾವು ಆತ್ಮಸಾಕ್ಷಿಯಾಗಿ ನಾವು ಜೀವನವನ್ನು ನಡೆಸಿಕೊಂಡಾಗ ಮಾತ್ರ ನಾವು ಮಾಲೆ ಧಾರಣೆ ಮಾಡಿದ್ದು, ಮತ್ತೊಂದು ದೇವ್ರಿಗೆ ಹೋಗಿದ್ದು, ಗುಡಿ ಗುಂಡಾರಕ್ಕೆ ಹೋಗಿದ್ದು ಎಲ್ಲವೂ ಭಗವಂತನ ಪಾದಕ್ಕೆ ಸಮರ್ಪಣೆ ಆಗ್ತತಿ. ಮಾಲೆ ಧಾರಣೆ ಮಾಡೋದು ಮನುಷ್ಯನ ಜೀವನದ ಬದಲಾವಣೆಗೆ ದೊಡ್ಡ ಅವಕಾಶ. ಇದನ್ನೆಲ್ಲರೂ ಉಪಯೋಗ ಮಾಡಿಕೊಳ್ಳಿ. ಇದರ ಸದುಪಯೋಗ ಎಲ್ಲರಿಗೆ ಆಗಲಿ, ಭಗವಂತನ ಕೃಪೆ ಎಲ್ಲರಿಗೆ ಆಗಲಿ ಎಂದು ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸ್ವಾಮಿಯೇ ಶರಣರು. ಸ್ವಾಮಿಯೇ ಶರಣಮಯ್ಯ. ನಾವು ಪ್ರತಿ ವರ್ಷ
ಮಾಲೆ ಹಾಕ್ತೀವಿ, ಇಲ್ಲ ಅನ್ನೋಂಗಿಲ್ಲ. ಆದರೆ ಅದರಂತೆ ನಡ್ಕೊಳ್ಳೋರು ಭಾಳ ಕಡಿಮೆ. ಈಗಿನ ವ್ರತಾಚರಣೆಯಲ್ಲಿ 48 ದಿನ ಮಾಡೋರು ಭಾಳ ಕಡಿಮೆ ಇದ್ದಾರೆ. 10 ದಿವಸ 20 ದಿವಸ ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಬಂದ್ ಮಾಡಿ 48 ದಿನ ವ್ರತ ಮಾಡಬೇಕಂತ ಹೇಳಿ ನನ್ನ ಪ್ರಾರ್ಥನೆ. ಹಾಗೂ ಯಾತ್ರಾರ್ಥಿಯಲ್ಲಿ ಶಬರಿಮಲೆ ಸನ್ನಿಧಾನಕ್ಕೆ ಹೋಗುವ ದಾರಿಯಲ್ಲಿ ಮೊನ್ನೆ ಮಳೆ ಬಂತು. ಮಳೆಯಲ್ಲಿ ನಾವು ಜಾಕೆಟ್ ಹಾಕ್ಕೊಂಡು ಯಾತ್ರಾ ಮಾಡಿದ್ದೇವೆ. ಹಾಗೆ ದಾರಿಯಲ್ಲೆಲ್ಲ ಗಿಡ ಗಂಟೆಗಳೆಲ್ಲ ಅದರ ರಸ್ತೆಗೆ ಬಿದ್ದಿದ್ದವು. ಅವು ಕಾಲ್ದಾರಿಯಲ್ಲಿ ಬರೋ ದಾರಿಯಲ್ಲಿ ಏನು ಅಂಥದ್ದೇನು ಬಿಟ್ಟಿರಲಿಲ್ಲ. ದಿನನಿತ್ಯ ಹೋಗೋ ದಾರಿಯಲ್ಲೇ ಹೋಗಿ ಬಂದು ಯಾತ್ರಾ ಮಾಡಿ ಮುಗಿಸ್ಕೊಂಡು ಬಂದಿದ್ದೇವೆ. ಹಾಗೆ ಇನ್ನು ಬರೋರೆಲ್ಲರೂ ಯಾತ್ರಾ ಚೆನ್ನಾಗಿ ಆಗಲಿ ಅಂತೇಳಿ ನಾವು ಬಯಸ್ತೇವೆ. ಸ್ವಾಮಿ ಶರಣಮಯ್ಯ. ಓಂ ಸ್ವಾಮಿ ಶರಣಮಯ್ಯಪ್ಪ. ನಾವು ಹೇಳೋದೇನೆಂದರೆ ನೀಟು ಶಿಸ್ತು ಇರಬೇಕು. ನಾವು ಹೇಳೋದು ಅದೇ, ಯಾವ ಮಳೆ ಹಾಕ್ತಿರಲ್ಲ ಕೇಳ್ಕೊಂಡು ಮಳೆ ಹಾಕ್ತೀವಿ. ಆಮೇಲೆ ಅಂಗಡಿಗೆ ಇದು ಮಾಡೋಂಗಿಲ್ಲ. ಒಂದು ಸರಿ ಉಪಹಾರ ಮಾಡಿಂದ ಬೇರೆ ಚೇರಂಗಡಿಗೆ ಹೋಗಬಾರ್ದು. ಆಮೇಲೆ ಸನ್ನಿಧೊಳಗೆ ತಿನ್ನೋಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಚಾನಲ್ನಾಗೆ ಈ ಚಾನಲ್ನಾಗೆ ಕುತ್ಕೋಬಾರ್ದು. ನಿಮಗಿಲ್ಲ ಅಂದರೆ ಅಲ್ಲಿ ಸನ್ನಿಧೊಳಗೆ ಕುತ್ಕೊಂಡು ಎಕ್ಸಾಮ್ ಬಿಟ್ಟಿರ್ತಾರೆ ಕೆಲವು ಮಂದಿ, ಅಲ್ಲಿ ಎಕ್ಸಾಮ್ ಓದಬೋದು, ಬೇರೆ ಏನೋ ಕೆಲಸ ಮಾಡ್ಬೋದು. ಅದೆಲ್ಲ ಮಾಡಿದರೆ ಚಲೋ ಆಗುತ್ತೆ. ಆಮೇಲೆ ಸಾಯಂಕಾಲ ಇದು 5 ಗಂಟೆ ಒಳಗಾಗಿ ಅವರು ಚಾನ ಇದು ಮಾಡಬಾರ್ದು. ಪೂಜೆ ಆದಮೇಲೆ ಅವರು ಇದು ಮಾಡ್ಬೋದು. ಆಮೇಲೆ ನೀರಾದ ಇರ್ಬೋದು ಅವ್ರ ಮನಸ್ಸದು. ಆಮೇಲೆ ಅವರು ಮಧ್ಯಾಹ್ನ ಅನ್ನ ತಿನ್ಬೋದು. ಏನಿಲ್ಲ ಅಂದರೆ ಬಾಳೆಹಣ್ಣು ತೊಗೋಬೋದು. ಇಲ್ಲ ಅವರು ನೀರಾದರೂ ಇರ್ತಾರೆ. ಅದು ನಾ ಅಂತ ಹೇಳೋಂಗಿಲ್ಲ, ಅವ್ರ ಮನಸ್ಸಿನ ಮೇಲೆ. ನಾ ಹೇಳೋದು ಇಷ್ಟ ರೀ, ಏನೇ ಇದ್ದರೂ ಸನ್ನಿಧೊಳಗೆ ಮಾಡಬೇಕು. ಯಾಕಂದ್ರೆ ಈಗ ನಮ್ಗೆ ಏನಾಗುತ್ತೆ ಅಂದರೆ ಚಲೋ ಮಾಡ್ರಿ. ಅಯ್ಯಪ್ಪ ಸ್ವಾಮಿಗಳೆಂಬ ಮಾಲೆ ಹಾಕ್ತಾರ, ಸನ್ನಿಧಿಯಲ್ಲಿ ಒಳಗೆ ತಿಂತಾರ, ಈ ಹೋಟೆಲಾಗ ತಿಂತಾರ ಅಂತ ನಮಗೆ ಬಂದಿರಿ. ಅದಕ್ಕೆ ಆ ಕಪಡ ಆಗಬಾರ್ದು. ಏನಿದ್ರು ಒಳಗಡೆ ತಿಂದು ಮತ್ತು ಹೊರಗಡೆ ಬಂದಾಗ ಶಿಸ್ತು ಕಾಪಾಡ್ಕೊಬೋದು. ಆಮೇಲೆ ಶಿಸ್ತು ಇದು ಏನಂದರೆ ಸ್ವಾಮಿ ಅಂತಲೇ ಮಾತಾಡಬೇಕು. ನಾವು ಹೆಂಗೆ ಮಾತಾಡ್ತಾ ಅವರು ಹಂಗೆ ನಮಗೆ ಇದು ಮಾಡ್ತಾರೆ. ಅದಕ್ಕೆ ನಾವು ಹೇಳೋದೇನು, 26 ವರ್ಷದಿಂದ ಸೇವೆ ಮಾಡ್ತಾರೆ. ಅದು ಹೋದ ಮೊನ್ನೆದು 18 ವರ್ಷ ಹೋಗಿ ಮೊನ್ನೆಲ್ಲ ತುಪ್ಪದ ಅಭಿಷೇಕನೂ ದರ್ಶನ ಚಲೋ ಆಯಿತು. ಆಮೇಲೆ ಮೊನ್ನೆ ರಾತ್ರಿನೂ ಎಲ್ಲ ದರ್ಶನ ಚಲೋ ಆಯಿತು. ಪ್ರಸಾದ ವ್ಯವಸ್ಥೆ ಬೆಸ್ಟ್ ಇದೆ. ಆಮೇಲೆ ಪ್ಲಾಸ್ಟಿಕ್ ವಿಷಯನೂ ಹಾಕೋಬಾರ್ದು. ಆಮೇಲೆ ಮಾಲಿಯಾಗ ತೆಗೆದು ಹೋದ್ರು ನಮ್ಮಿದ್ರಿಗೆ ನಾವು ಏನು ಹೇಳೋಕ್ಕೂ ಬರೋಲ್ಲ. ಯಾಕಂದರೆ ಸಣ್ಣ ಹುಡುಗಿ ಹೇಳಿದರೆ ನಮಗೆ ಸಣ್ಣ ವಯಸ್ಸಿಗೆ ಒಂದು ಬೆಲೆ ಕೊಡೋದಿಲ್ಲ. ಆದರೆ ನಿಮಗೇನು ಮಾಡಿ ನಾವು ಅಯ್ಯಪ್ಪ ಸ್ವಾಮಿಯಿಂದ ಕೇಳ್ಕೊಂಡು ಸ್ವಾಮಿ ಶರಣಮಯ್ಯಪ್ಪ. ಮೊದಲನೇದಾಗಿ ಎಲ್ಲರೂ ನಾವು ಹೇಳ್ತೀವಿ, ಕೆಲವೊಂದು ಸಾರಿ ನಾವು ತಪ್ಪು ಮಾಡಿರ್ತೀವಿ. ಈಗ ಒಂದು ಸಾರಿ ಗುರು ತಪ್ಪು ಮಾಡಿದ್ವಿ ಅಂದ್ರೆ ಅದನ್ನು ನೋಡಿ ಶಿಷ್ಯರು 100 ತಪ್ಪು ಮಾಡ್ತಾರೆ. ಆ ಉದ್ದೇಶದಿಂದ ಈ ಮಾಲಾಧಾರಣೆ ಹಾಕ್ತಕ್ಕಂಥ ವಿಷಯದಲ್ಲಿ ಒಂದು ಮಂಡಲ ವೃತ್ತ 48 ದಿವಸದ್ದು ಕಾಲ ವೃತ ಮಾಡಬೇಕು ಅಂತೀವಿ. ಕೆಲವೊಂದಿಷ್ಟು ಅಚಾತುರ್ಯಗಳು ಬಂದಾಗ ಹೇಳ್ತಕ್ಕಂಥ ಗುರುಗಳಿಗೆ ಪ್ರಾಣ ಸಂಕಟ ಬಂದು ಕಡಿಮೆ ದಿನಗಳು ಆಗಿರ್ತವೆ. ಆದ್ರೆ ಎಲ್ರಿಗೂ ಹೇಳಿ ಕೇಳೋದೇನೆಂದ್ರೆ, ನಾವು ಹೇಳ್ದಂಗೆ ಮಾಡಿರಿ, ನಾವು ಮಾಡ್ದಂಗೆ ಮಾಡಬೇಡ್ರಿ ಅಂತೇಳಿ. ಹಿಂದೆ ಬಸವಣ್ಣನವರ ಹೇಳಿದರು, ನಾನು ಹೇಳಿದಂತೆ ಮಾಡು, ನಾನು ಮಾಡಿದಂತೆ ಮಾಡಬೇಡ. ಕೆಲವೊಂದಿಷ್ಟು ಸಮಯ ಸಂದರ್ಭಗಳು ಹಂಗೆ ಬಂದಾಗ ಮಾಡಿರ್ತಾರೆ. ಬಟ್ ಆ ಒಂದು ತಪ್ಪಿಗಾಗಿ ಮತ್ತೆ ಒಂದು ಅವಕಾಶವನ್ನು ಹೆಚ್ಚಿನ ದಿನಗಳು ಹಾಕಿ ಅವರು ಸರಿಪಡಿಸ್ಕೊಂಡಿರ್ತಾರೆ. ಬಟ್ ಆ ಸಣ್ಣ ತಪ್ಪನ್ನು ಈಗೆಲ್ಲ ಶಿಷ್ಯಂದ್ರೆ ಏನು ಮಾಡ್ತಾರೆ ಅಂದರೆ 48 ದಿವಸ ಹೋಗಿ ಬರ್ತಾ 21 ದಿವಸಕ್ಕೆ ಬಂದರು. 21 ದಿವಸದಿಂದ 11 ದಿವಸಕ್ಕೆ ಬಂದರು. 11 ದಿವಸದಿಂದ 5 ದಿವಸಕ್ಕೆ ಬಂದರು. ಈಗ ಹೆಂಗಾಗ್ತದೆ, ಗಾಡಿ ರೆಡಿ ಆಗೈತಿಂದ ಓಡಿ ಬಂದು ಮಾಲೆ ಹಾಕಿ ಮುಗಿದ್ರೆ. ಬಟ್ ಆ ರೀತಿ ಆಗ್ತದೆ. ಆಮೇಲೆ ಎಷ್ಟೋ ಜನ ಮಾಲೆ ಹಾಕಕ್ಕೆ ಬರ್ತಾರೆ, ರಾತ್ರಿ ಬರ್ತಾರಂದ್ರೆ ಅವರು ಭಾರಿ ವ್ಯವಸ್ಥಿತವಾಗೇ ಬಂದಿರ್ತಾರೆ. ಬೆಳಗಿನ ಜಾವ ಮಾಲೆ ಹಾಕ್ಬೇಕಾದ್ರೆ ಗುರುಗಳು ಸತಿ ಗಮ್ ಅನ್ಬೇಕು. ಆ ರೀತಿ ಒಂದು ವ್ಯವಸ್ಥಿತವಾಗಿ ಬಂದಿರ್ತಾರೆ. ದಯಮಾಡಿ ಎಲ್ಲ ಮಾಲೆ ಹಾಕಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ವಾರ ಮುಂಚಿತವಾಗಿ ನಿಮ್ಮ ದುಶ್ಚಟಗಳನ್ನು ಬಿಟ್ಟು ಅದರಿಂದ ಮುಕ್ತಿ ಹೊಂದಿ ಆಮೇಲೆ ಬಂದು ಮಾಲೆ ಹಾಕಿಸ್ಕೊಂಡ್ರೆ ಒಂದು ಒಳ್ಳೆಯದು. ರಾತ್ರಿ ಎಲ್ಲ ರೀತಿಯೂ ವ್ಯವಸ್ಥೆ ಮಾಡ್ಕೊಂಬಂದು ಬೆಳಗಿನ ಜಾವ ಗುರುಗಳಿಗೆ ಹಾಕಕ್ಕೆ ಅರ್ಮನ್ಸಾಗಿ ಗುರುಗಳ ಸತಿಗೆ ಎಲ್ಲಿ ಹೋಗಪ್ಪ ಅನ್ನೋಂಥವ್ರು ದಾರಿ ತೋರಿಸ್ದಂಗೆ ಮಾಡಿಬಿಡ್ತಾರೆ. ಆ ಒಂದು ತಪ್ಪು ಕಾರ್ಯನ ಮಾಡಬಾರ್ದು. ತಮ್ಮ ಏನೋ ದುಶ್ಚಟಗಳಿದ್ರು 48 ದಿವಸ ವ್ರತ ಮಾಡಿಂದ ಮುಂದೆ ಮಾಡಿರ್ತೀರಿ, ಆ ತಪ್ಪನ್ನು ಮಾಡಬಾರ್ದು ಅಂತ ಮಾಲೆ ಹಾಕಿ ನಂತರ ಮತ್ತು ಮುಂದೆ ಆ ತಪ್ಪು ಮಾಡೋದ್ರಿಂದ ನೀವು ಮಾಲೆ ಹಾಕಿದ್ರೂ ವ್ಯರ್ಥ ಅನ್ನಿಸ್ತದೆ. ಆ ಒಂದು ಉದ್ದೇಶ. ಒಂದು ಸಾರಿ ಮಾಲೆ ಹಾಕಿವಿ ಅಂದ್ರೆ ಒಂದು ಸಿದ್ಧಿ ತೊಗೊಂಡಾಗಂದ್ರೆ
ಅದರಿಂದ ದೂರ ಆಗ್ಯಾವೆ ಅಂದ್ರೆ ಅದರಿಂದ ದೂರ ಇದ್ದು ನಮ್ಮ ಜೀವನವನ್ನು ಕಾಪಾಡ್ಕೊಳ್ತಕ್ಕಂಥ ವಿಚಾರವನ್ನು ಮಾಡ್ಕೊಂಡು ಆಧ್ಯಾತ್ಮದ ಕಡೆಗೆ ಹೆಚ್ಚಿನ ಒತ್ತಡ ಕೊಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ. ನಾನು ಹೇಳ್ತಾ ಇರೋದಂದರೆ ಈಗ ಎಷ್ಟೋ ಜನ ಈಗ ಮಾಲೆ ಹಾಕ್ತಾರೆ. ಮಾಲೆ ಯಾಕೆ ಹಾಕಬೇಕು ಅನ್ನೋ ಉದ್ದೇಶ ಗೊತ್ತಿರಲ್ಲ. ಮನುಷ್ಯ ಈಗ 41 ದಿವಸ ಮಾಲೆ ಯಾಕೆ ಹಾಕ್ಬೇಕಂದ್ರೆ ಈಗ ಒಂದು ಭಗವಂತನಿಗೆ ನಾವು ಸಮೀಪ ಆಗ್ಬೇಕಂದ್ರೆ ಆತ್ಮಜ್ಞಾನ ನಮ್ಮಲ್ಲಿ ಬೆಳ್ಕೋಬೇಕಂತಂದ್ರೆ ಈಗ ನಮ್ಮ ಮನಸ್ಸು ಭಗವಂತನ ಹತ್ರಕ್ಕೆ ಹೋಗ್ಬೇಕು ಅಂತಂದ್ರೆ 41 ದಿವಸ ವ್ರತ ಮಾಡಲೇಬೇಕು. ಯಾಕಂದರೆ ಈಗ ಒಂದು ಉಪ್ಪಿನಕಾಯಿ ಏನಾದರೂ ಹೊಸದಾಗಿ ನಾವು ಉಪ್ಪಿನಕಾಯಿ ಹಾಕಿರ್ತೀವಿ. ಉಪ್ಪಿನಕಾಯಿ ಹಾಕಿದಾಗ ಅವತ್ತೇ ನಾವು ರುಚಿ ನೋಡಿದರೆ ಅದರ ರುಚಿ ಇರಲ್ಲ, ಅದರ ರುಚಿನೇ ಬೇರೆ ಇರ್ತೈತಿ. ಅದ 41 ದಿವಸ ಅದನ್ನು ನಾವು ಇಟ್ಟು ಕಳಿಸಿದರೆ ಅದ್ರ ರುಚಿ ಹೆಂಗಿರ್ತೈತೆ. ಆ ಥರ ನಾವು 41 ದಿವಸ ನಾವು ದಿನನಿತ್ಯ ನಾವು ಭಜನೆ, ಸೇವೆ, ಧ್ಯಾನ ಎಲ್ಲ ವ್ರತಗಳನ್ನು ಮಾಡಿದ ಮೇಲೆ ಆ ಮನಸ್ಸಿನ ಭಕ್ತಿ ಹೆಂಗಿರ್ತದೆ ಅಂದರೆ ಭಗವಂತನಿಗೆ ಹತ್ರ ಆಗಿರ್ತದೆ ಮನಸ್ಸು. ಅವಾಗ ನಾವು ಕಣ್ಣು ಮುಚ್ಚಿದ್ರು ಧ್ಯಾನ ಮಾಡಿದ್ರು ಭಗವಂತನೇ ಬರ್ತಾನೆ ಹೊರತು ಅದು ಬೇರೆ ಏನು ಬರೋಲ್ಲ. ಅವಾಗ ನೀವು 1ನೇ ದಿವಸ ನೀವು ಆ ಭಗವಂತನ ಧ್ಯಾನ ಮಾಡೋಕ್ಕೆ ಹೋದಾಗ ಕಣ್ಣೆದುರಿಗೆ ಏನೇನೋ ಬರೋದು, ಮನಸ್ಸು ಚಂಚಲತೆ ಆಗೋದು, ಏನೇನೋ ಕಾರ್ಯಗಳು ಬರ್ತವೆ. ಆಮೇಲೆ ನೀವು 41 ದಿವಸ ಆದಮೇಲೆ ಮನಸ್ಸು ವಿಕಾಸ ಆಗುತ್ತೆ. ವಿಕಾಸ ಆಗಿ ಭಗವಂತನೇ ಹತ್ರ ಆಗುತ್ತೆ ಅವಾಗ. ಆ ಕಾರಣದಿಂದ ನಾವು 41 ದಿವಸ ವ್ರತ ಮಾಡ್ಬೇಕು. ಅದು ಏನೋ ಗುರುಮುಖದಿಂದ ಮಾಡಬೇಕಾಗುತ್ತೆ. ಈಗ ನಾವು ಮಾಲೆ ಧಾರಣೆ ಮಾಡುವಾಗ ನಿಮ್ಮ ಗುರುಸ್ವಾಮಿಗಳು ಯಾರಿರ್ತಾರಲ್ಲ ಅವ್ರ ಹತ್ರನೇ ಮಾಲೆ ಹಾಕಿ ಅಲ್ಲಿ ಹೋಗಿ ಬಂದಮೇಲೆ ವಾಪಸ್ ಬಂದಮೇಲೆ ನಿಮ್ಮ ಗುರುಗಳಿಂದನೇ ಮಾಲೆ ವಿಸರ್ಜನೆ ಮಾಡಿರಿ. ಕೆಲವರು ಈಗ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾಲೆ ಹಾಕೋತಾರೆ, ಹಾಕೊಂಡು ಹೋಗಿ ಬರುವಾಗ ಏನು ಮಾಡ್ತಾರೆ, ನಾನು ಏನೇ ಎಮರ್ಜೆನ್ಸಿದಲ್ಲಿ ಶಬರಿಮಲೆ ಪಂಪಾದಾಗ ಮಾಲೆ ತೆಗಿತಾರೆ, ಮಾಲೆ ತೆಗಿತಾರೆ. ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ 5 ದಿವಸ ಹಾಕ್ತಾರೆ, ಹಾಕಿ ಏನು ಮಾಡ್ತಾರೆ ಅಲ್ಲೇ ಶಬರಿಮಲೆಯಲ್ಲೇ ಮಾಲೆ ಹಾಕಿ ಮೇಲ್ಗಡೆ ದರ್ಶನ ಮಾಡ್ಕೊಂಡ್ಬಂದು ಮತ್ತು ಕೆಳಗೆ ಮಾಲೆ ತೆಗೆದು ವಾಪಸ್ ಬಂದುಬಿಡ್ತಾರೆ. ಇನ್ನೂ ಕೆಲವು ಜನ ಏನು ನೋಡಿರಿ ಅಂದರೆ ಮಾಲೆ ಹಾಕೊಂಡು ಹೋಗಿರ್ತಾರೆ, ಗಾಡಿ ಒಳಗೆ ಹೋಗಿರ್ತಾರೆ, ಗಾಡಿ ಹಾಕೊಂಡು ಗಾಡಿ ಒಳಗೆ ಹೋಗಿ ವಾಪಸ್ ದರ್ಶನ ಮಾಡ್ಕೊಂಡು ಬರೋವಾಗ ಅರ್ಧ ಜನ ಮಾಲೆ ತೆಗೆದಿರ್ತಾರೆ, ಅರ್ಧ ಜನ ಇನ್ನೂ ಮಾಲೆ ಇರ್ತಾರೆ. ಈ ಅರ್ಧ ಜನ ಮಾಲೆ ತೆಗೆದ್ರೆ ಏನು ಮಾಡ್ತಾರೆ, ಅವ್ರು ಚಟಗಳನ್ನು ಮಾಡ್ಕೊಂಡ್ಬಂದಿರ್ತಾರೆ. ಗುಟ್ಕ ಹಾಕೋದು, ಕೆಲವೊಂದು ದುಶ್ಚಟಗಳನ್ನು ಮಾಡಿಕೊಂಡು ಆ ಡ್ರೈವರ್ಗೂ ಹಿಂಸೆ ಮಾಡ್ತಾರೆ, ಮಾಲೆದಾರ ಒಳಗಡೆ ಇರ್ತಾರಲ್ಲ ಅವ್ರಿಗೂ ಹಿಂಸೆ ಮಾಡ್ತಾರೆ. ಎಲ್ಲ ಸಾಂಗಳು ಈ ಥರ ಅನಾಚಾರಗಳು ಸ್ವಾಮಿಗಳಿಂದ ಭಾಳ ನಡೆಯಾಗಿರ್ತಾವೆ. ಏನಂದ್ರೆ ಇದನ್ನು ದಯವಿಟ್ಟು ಸ್ವಾಮಿಗಳೇನಂದ್ರೆ ಇದನ್ನು ಅವಾಯ್ಡ್ ಮಾಡಬೇಕು, ಬಿಡಬೇಕು. ಯಾಕಂದ್ರೆ ನಾವು ಸ್ವಾಮಿಗೆ ದ್ರೋಹ ಮಾಡ್ದಂಗೆ ಇದೆಲ್ಲ ಇದೆ. ಆಮೇಲೆ ಅದ್ರ ಪರಿಣಾಮ ನಾವು ಜೀವನದಲ್ಲಿ ಉಂಟು ನಾವು ನಾವೇನು ಮಾಡಿರ್ತೀವಿ ತಪ್ಪನ್ನು ಆ ಕರ್ಮಗಳಿಗೆ ನಾವು ಏನು ಭಗವಂತ ಏನಾದ್ರೆ ಕರ್ಮಾನುಸಾರ ನಮಗೆ ಪ್ರತಿಫಲ ಕೊಡ್ತಾನೆ. ನಾವು ಈ ಕರ್ಮಗಳೇನು ಮಾಡಿರ್ತಾವಲ್ಲ ಇದ್ರ ಪ್ರಕಾರನ ಭಗವಂತ ನಮಗೆ ಜೀವನ ಕೊಡ್ತಾನೆ. ನಮಗೆ ಯಾವ್ದಾರ ಕಷ್ಟ ಬಂದತ್ತಪ್ಪ, ನಾನು ಚಲೋ ಇದ್ದೆ, ನನಗೆ ಯಾಕೆ ಹಿಂಗೆ ಅಂತ ಹಳೇದು ಮಾಡಿರ್ತೀವಿ ಕರ್ಮ, ಆ ಕರ್ಮದ ಪ್ರಕಾರ ನಮ್ಮ ಪ್ರತಿಫಲ ನಾವು ಹೊಂದಿರ್ತೀವಿ. ಆಮೇಲೆ ತುಂಬ ಜನ ಮೂಢನಂಬಿಕೆ ಭಾಳ ಬೆಳಿತಾವೆ. ಕೆಲವೊಂದು ಕಡೆ ಆಚರಣೆಗಳಿಂದ್ರೆ ನಾವು ಶಬರಿಮಲೆಗೆ ಹೋದಾಗ ಅವ್ರ ಮನೇಲಿ ಈಗ ನಾವು ಶಬರಿಮಲೆ ಯಾತ್ರೆ ಮಾಡ್ತಿದ್ದೀಪ್ಪ ಅಂತಂದ್ರೆ ಅವ್ರ ಮನೇಲಿ ಅವರು ಒಂದು ದೊಡ್ಡ ದೀಪ ಹಚ್ಚಿ ಅವ್ರು ಹೋಗಿ ಬರೋವರೆಗೂ ದೀಪ ಕಾಯಬೇಕು ಅನ್ನೋದು ಕೆಲವೊಂದು ಹತ್ರ ಇದೆ. ನನ್ನ ವಿಚಾರ ಪ್ರಕಾರ ಏನಂದ್ರೆ ನಮ್ಮ ಸನ್ನಿಧಿಯೊಳಗೆ ನಾವು ನಡೆಸಲಿಲ್ಲ. ಯಾಕಂದರೆ ನನ್ನ ವಿಚಾರ ಏನಂದರೆ ಇವರು ವ್ರತ ಮಾಡಿ ಇಲ್ಲೆಲ್ಲ ಮಾಡಿರ್ತಾರೆ, ಇವ್ರು ಹೋಗಿ ಬರೋವರೆಗೂ ಏನು ಮಾಡ್ತಾರೆ, ಅವ್ರ ಮನೆಯೇ ವ್ರತ ಮಾಡ್ತಿರ್ತಾರೆ. ಅವ್ರ ತಂದೆ ತಾಯಿ ಅಥವಾ ಅಕ್ಕ ತಂಗಿ ಹೆಂಡರು ಇರ್ತಿರ್ತಾರಲ್ಲ ಅವ್ರು ಹೋಗೋವರೆಗೂ 2 ಸ್ನಾನ ಮಾಡೋದು, ಪೂಜೆ ಮಾಡೋದು, ದೀಪ ಕಾಯಿದೆಲ್ಲ ಮಾಡ್ತಿರ್ತಾರೆ. ಆಕಸ್ಮಿಕವಾಗಿ ಏನಾದರೂ ಬೈ ಮಿಸ್ಟೇಕ್ ಆಗಿ ದೀಪ ಶಾಂತಿ ಆಯ್ತಂದ್ರೆ ಅವ್ರಿಗೆ ಮನಸ್ಸು ಕಳಕಳ ಆಗುತ್ತೆ. ಅದಕ್ಕೆ ಇವೆಲ್ಲ ನಿಯಮಗಳು ಮೂಢನಂಬಿಕೆಗಳನ್ನು ಮಾಡೋದು ಬೇಡ. ನಾವೇನು ಭಕ್ತಿಯಿಂದ ಭಗವಂತಗೆ ಹೋಗ್ಬೇಕು, ಒಂದು ದರ್ಶನ ಮಾಡಬೇಕು, ಭಗವಂತ ನಮ್ಮ ಎಲ್ಲರನ್ನೂ ಕಾಪಾಡಪ್ಪ ಅಂತ ಕೇಳ್ಕೊಂಡು ಭಗವಂತ ಕೇಳ್ಕೊಂಡು ನಾವು ಸನ್ನಿಧಿಯವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕು. ಈ ಮನೆ ನಾವು ಚಿಂತೆ ಮಾಡೋದಿಲ್ಲ, ಮನೆಯವ್ರಿಗೂ ಚಿಂತೆ ಮಾಡಿಸೋದು. ಅವರು ಸ್ವಲ್ಪ ಮನೆಯಾಗ ಏನು ಅತ್ಯಾಚಾರ ನಡೀತಂದ್ರೆ ಅವ್ರ ಮನಸ್ಸು ಚಿಂತೆ ಹಚ್ಕೊಂಡು ಏನಾಗುತ್ತೋ ಏನಿಲ್ಲೋ ಏನಂತಂದು ಮನಸ್ಸು ಗುರುಗುಡಿ ಮಾಡಿಕೊಂಡು ಭಗವಂತ ಕಡೆ ಲಕ್ಷ್ಯ ಕಡಿಮೆ ಆಗೈತಿ, ಈ ಚಿಂತೆ ಕಡೆ ಜಾಸ್ತಿ ಆಗುತ್ತೆ ಮನುಷ್ಯಗೆ. ಅದಕ್ಕೆ ಅಂಥವೆಲ್ಲ ಮೂಢನಂಬಿಕೆ ಬಿಡಬೇಕು ಅನ್ನೋ ನನ್ನ ವಿನಂತಿ ಇಷ್ಟ ಸ್ವಾಮಿಗಳಲ್ಲಿ. ಆಮೇಲೆ ಎಷ್ಟೋ ಸ್ವಾಮಿಗಳೇ ಮಾಡ್ತಾರಂದ್ರೆ ತಮ್ಮ ಮಾಲೆ ಹಾಕ್ಕೊಂಡಾಗ ಈಗ ಉಪವಾಸ ಮಾಡೋದು ಹೇಳ್ತಾರೆ. ಅವರ ಶಕ್ತ್ಯಾನುಸಾರ ಅವ್ರ ಸಂಕಲ್ಪ ಏನೈತಿ ಅದರ ಪ್ರಕಾರ ಅವರು ಉಪವಾಸ ಮಾಡಿ ನಾನು ಹೇಳೋ ಪ್ರಕಾರ. ಈ ಕೆಲವರು ಏನಂದ್ರೆ ಹಣ್ಣಿನೊಳಗೆ ಇರ್ತಾರೆ, ಕೆಲವರು ಹಾಲಿನೊಳಗೆ ಇರ್ತಾರೆ. ಆ ಥರನ ಅವರ ಸಂಕಲ್ಪ ಪ್ರಕಾರ ವ್ರತಗಳನ್ನು ಮಾಡಿದ್ರು. ಇವನ್ನೆಲ್ಲ ಯಾಕೆ ಆಹಾರನ ನಿಗ್ರಹಿಸಿ ಅಂತ ಹೇಳ್ತಂದ್ರೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸೋಕ್ಕೆ ಭಾಳ ಅನುಕೂಲ ಆಗತ್ತೆ. ಮಾಲಾಚರಣೆ ಮಾಡಿದಾಗ ನಮ್ಮ ಮನಸ್ಸು ಚಂಚಲತೆ ಇರ್ತೈತಿ. ಆ ಹೊತ್ತಿನಾಗ ಅಲ್ಪ ಆಹಾರಗಳನ್ನು ತೊಗೊಂಡ್ರೆ ಮನಸ್ಸು ಚಂಚಲತೆ ಆಗೋದು ಕಮ್ಮಿ ಆಗತ್ತೆ. ಆಮೇಲೆ ನಿದ್ರಾಹೀನತೆ ಮನುಷ್ಯ ಏನಾಗುತ್ತೆ ಅಂದರೆ ತುಂಬ ಈಗ ದೊಡ್ಡ ಆಹಾರ ಅನ್ನ ಸಾರು, ಬೆಳಗ್ಗೆ ಅನ್ನ ಸಾರು ತಿಂದರೆ, ನಾಷ್ಟಾ ತಿಂದರೆ, ಎಲ್ಲ ತಿಂದರೆ, ಹೊಟ್ಟೆ ತುಂಬ ತಿಂದರೆ ಏನಾಗೈತಿ ನಿದ್ದೆ ಬರೋಕ್ಕೆ ಶುರು ಮಾಡ್ಬೇಕು. ಮನುಷ್ಯಾಗ ಮನಸ್ಸು ಆಲಸ್ಯ ಆಗೈತಿ, ಭಕ್ತಿ ಕಡೆ ಹೋಗೋದಿಲ್ಲ ಮನಸ್ಸು. ಅದಕ್ಕೋಸ್ಕರ ಅಲ್ಪ ಆಹಾರ ತೊಗೊಳ್ಳಿ ಅಂತೇಳಿ ಗುರುಸ್ವಾಮಿಗಳು ಹೇಳ್ತಿರ್ತಾರೆ ನಮಗೆ. ಅದಕ್ಕೋಸ್ಕರ ವ್ರತದ ನಿಯಮ ಪ್ರಕಾರ
ಬೆಳಗ್ಗೆ ಎದ್ದು ನಾವು ಬೆಳಗ್ಗೆ ಅಲ್ಪಾಹಾರ ತಗೋಬೇಕು, ಸ್ವಲ್ಪ ಮಧ್ಯಾಹ್ನ ಅಲ್ಪಾಹಾರ ತಗೋಬೇಕು. ಹಣ್ಣು ಹಂಪಲ ತೊಗೊಂಡ್ರೆ ಇನ್ನೂ ಒಳ್ಳೆಯದೇ, ನಿರಾಹಾರ ಮಾಡೋದು ಇನ್ನೂ ಒಳ್ಳೆಯದೇ. ಯಾಕಂದ್ರೆ ವಯಸ್ಸಿನ ತಕ್ಕಂತೆ ಮಾಡ್ಬೇಕಾಗತ್ತೆ. ಸಣ್ಣ ವಯಸ್ಸಿದ್ದವರು ಇದನ್ನು ಅದು ಮಾಡೋಕ್ಕಾಗುತ್ತೆ. ತೀರ ವಯಸ್ಸಾದ್ರೆ ಸ್ವಲ್ಪ ಮಾಡೋಕ್ಕಾಗಲ್ಲ, ಅವ್ರಿಗೆಲ್ಲ ಟ್ಯಾಬ್ಲೆಟ್ಸ್ ತೊಗೊಳೋದಿರ್ತದೆ, ಅವರೆಲ್ಲ ಮಾಡೋದು ಬೇಡ. ಅಂದರೆ ಅಲ್ಪಾಹಾರ ತೊಗೊಳ್ಳಿ. ಆದಷ್ಟು ಮನಸ್ಸನ್ನು ನಿಗ್ರಹಿಸಬೇಕು, ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಬೇಕು. ಇಂದ್ರಿಯ ನಿಗ್ರಹಿಸಿ ಎಲ್ಲ ನಮ್ಮ ವಿಕಾರ ಮನಸ್ಸುಗಳನ್ನೆಲ್ಲ ತ್ಯಜಿಸಿ ಭಗವಂತನಿಗೆ ಅರ್ಪಣೆ ಮಾಡಿ ಸದಾಕಾಲ ಭಗವಂತನ ಸೇವೆಯಲ್ಲಿದ್ದು, ಈಗ ನಾವು ಶಬರಿಮಲೆಗೆ ಹೋದಾಗ ಸಾಕ್ಷಾತ್ ಮನಸ್ಸಿನ ಭಗವಂತನ ದರ್ಶನ ಮಾಡುವಾಗ ಮನಸ್ಸೆಲ್ಲ ನಮ್ಮಲ್ಲಿ ಭಗವಂತನಲ್ಲೇ ಇರಬೇಕು. ಆ ಭಗವಂತನ ದರ್ಶನ ಮಾಡ್ತಿರ್ತೀವಿ, ಆ ಕಡೆ ನೋಡ್ತಿರ್ತೀವಿ. ಇಷ್ಟೆಲ್ಲ ವ್ರತ ಮಾಡಿ ಅಲ್ಲಿ ಹೋದಾಗ ಏನು ಮಾಡ್ತಿರ್ತೀವಿ, ಕಣ್ಣು ಮುಚ್ಕೊಂಡು ಕೈ ಮುಗಿತೀವಿ ನಾವು. ನಾನು ಹೇಳಿದೆ, ಅಲ್ಲಿ ಹೋದಾಗ ಕಣ್ಣು ಮುಚ್ಚಿನ ಕೈ ಮುಗಿಬಾರ್ದು. ಅಲ್ಲಿ ಹೋದಾಗ ಪೂರ್ತಿ ಅವನ ಕಣ್ಣು ತುಂಬ ಅವನ ಮನಸ್ಸಿನಲ್ಲಿ ಆ ಮೂರ್ತಿ ನೋಡ್ರಿ, ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೇನು ಭಕ್ತಿ ನೋಡ್ಕೊಂಡು ಆಮೇಲೆ ಬಂದು ನೀವು ಕಣ್ಣು ಮುಚ್ಕೊಂಡು ಭಕ್ತಿಯಲ್ಲಿ ಭಗವಂತ ನಮ್ಮ ಜೀವನ ಪಾವನ ಆಯಿತು, ಧನ್ಯ ಆಯಿತು ಅಂತೇಳಿ ಆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವಾಗ ನಿಮಗೆ ಬೇಡಿಕೆಗಳನ್ನು ನೆನ್ಕೊಳ್ಳಿ ಭಗವಂತ ಹತ್ರ. ಫಸ್ಟ್ ಅವ್ನು ನೋಡ್ಕೊಂಡು ಅಲ್ಲಿ ಹೋದಾಗ ದರ್ಶನಕ್ಕೆ ಹೋದಾಗ ಒಂದು ಎದುರಿಗೆ ಸಿಕ್ಕಾಗ ಪೂರ್ತಿ ನೋಡ್ಕೊಂಬಂದು ಆಮೇಲೆ ನಿಮ್ಮ ಸಂಕಲ್ಪವನ್ನು ಒಂದು ಎದುರಿಗಿಟ್ಟು ಪ್ರಾರ್ಥನೆ ಮಾಡಿರಿ. ಸ್ವಾಮಿಯೇ ಶರಣ. ಸ್ವಾಮಿ ಶರಣು. ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ಮಹಾಬಾಹೋ ಶಾಸ್ತ್ರೇ ಸುಬ್ರಹ್ಮ ನಮೋ ನಮಃ. ಆಧ್ಯಾತ್ಮಿಕವಾಗಿ ನಾವು ವಿಷಯಗಳನ್ನು ತೆಗೆದುಕೊಂಡಾಗ ಮೊದಲನಾಗಿ ಭೂತನಾಥ ಸದಾನಂದ ಅಂತ ನಾನು ಭಾಳ ಕಡೆ ಹೋದಲ್ಲೆಲ್ಲ ಹೇಳ್ತೀನಿ. ನಮ್ಮ ಗುರುಗಳ ಈ ವಿಷಯವನ್ನು ನಮಗೆ ಸಾಕಷ್ಟು ಕಲಿಸ್ಕೊಟ್ಟಿದ್ದಾರೆ. ಮೂಲತಃ ನಮ್ಮ ಗುರುಗಳು ಅಂದರೆ ಗುರುಗಳು ಅಯ್ಯಪ್ಪನ ಒಂದು ಮಾರ್ಗದರ್ಶನವನ್ನು ನೀಡತಕ್ಕಂಥವರು ತಮಿಳುನಾಡಿನ ನಂಬಿಯಾರ್ ಗುರುಗಳು. ಅವರಿಂದ ನಮ್ಮ ಕರ್ನಾಟಕಕ್ಕೆ ಗುರುಗಳಾಗಿರುವಂಥವ್ರು ಅಂದರೆ ಶಿವರಾಮ್ ಗುರುಗಳು ಕನ್ನಡ ಹಿರಿಯ ಮತ್ತು ಶಿವಮೊಗ್ಗಕ್ಕೆ ಬಂದವರಂದರೆ ರೋಜಾ ಚಂದ್ರಮೋಹನ್ ಗುರುಗಳು. ಇವರ ಒಂದು ಗುರುತ್ವದೊಳಗೆ ಎಲ್ಲ ಇಲ್ಲಿ ಸಾನ್ನಿಧ್ಯಗಳು ಗುರುಸ್ವಾಮಿಗಳು ಎಲ್ಲ ಬೆಳೀತಾ ಬಂದರು. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಆನಂದ ಗುರುಸ್ವಾಮಿಗಳು, ಆಮೇಲೆ ಗೋಕುಲದ ಮೋಹನ್ ಗುರುಸ್ವಾಮಿಗಳು, ಇವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈಗೆಲ್ಲ ಸಾಕಷ್ಟು ಸುಮಾರು ಒಂದು 28 ಕಡೆ ಪಡೆಯಿರ್ತಕ್ಕಂಥ ದೇವಸ್ಥಾನಗಳು ಈಗಾಗಲೇ ರೆಡಿಯಾಗಿದ್ದಾವೆ. ಅದರ ಜೊತೆಗೆ ಹಾವೇರಿಯಲ್ಲೂ ಸಹಿತ ಒಂದು ಪಡೆಯಿರ್ತಕ್ಕಂಥ ಮಹಾನ್ ದೇವಸ್ಥಾನ, ಜಿಲ್ಲೆಯ ಪ್ರಮುಖ ದೇವಸ್ಥಾನ ನಡೀತಾ ಇದೆ. ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತೋದಯಾಪರ ಅಂದರೆ ನಾವು ಈ ಸರ್ವಭೂತಗಳಂದರೆ ಪಂಚಭೂತಗಳಂತ ಬರ್ತವೆ. ಯಾವುದೇ ಪ್ರೇತ ಅಲ್ಲ, ಏನೂ ಅಲ್ಲ. ಪಂಚಭೂತಗಳಂದರೆ ಭೂಮಿ, ಆಕಾಶ, ಆಮೇಲೆ ನೀರು, ವಾಯು, ಈ ರೀತಿ 5 ನಮ್ಗೆ ದೊಡ್ಡ ಮಹಾಶಕ್ತಿಗಳಿವೆ. ಇವತ್ತು ನಾವೇನು ಮಾಡ್ತೀವಿ, ಪ್ರಕೃತಿಯನ್ನು ಮರಿತಾ ಇದ್ದೀವಿ. ಆಧ್ಯಾತ್ಮಿಕವಾಗಿ ನಾವು ಧ್ಯಾನ ಮಾಡೋದೇ ಪ್ರಕೃತಿಯನ್ನು ಧ್ಯಾನ ಮಾಡಬೇಕು. ಪ್ರಕೃತಿ ಇದ್ದರೆ ನಾವು ಬದುಕ್ತೀವಿ. ಪ್ರಕೃತಿ ವಿಕೋಪ ಆಗಿಬಿಟ್ರೆ ಯಾರೂ ಉಳಿಯಲ್ಲ, ಎಲ್ಲರೂ ಸತ್ತು ಹೋಗ್ಬಿಡ್ತೀವಿ. ಭೂಮಿಗೆ ಸಿಟ್ಟು ಬರೋ ಹಾಗೆ ನಾವು ಮಾಡಬಾರ್ದು. ಭೂಮಿ ನಮಗೆ ಉತ್ತಲಿಕ್ಕೆ, ಬಿತ್ತಲಿಕ್ಕೆ, ಬೆಳಿಲಿಕ್ಕೆ, ತಿನ್ನಲಿಕ್ಕೆ ಆಹಾರ ಕೊಡ್ತದೆ. ನಮ್ಮನ್ನೆಲ್ಲ ಯೋಚನೆ ನೋಡ್ಕೊಳ್ಳೋಂಥವ್ರು. ನಾವು ಸತ್ತಾಗ ಮಣ್ಣು ಮಾಡಲಿಕ್ಕೆ ಭೂಮಿನೇ ಬೇಕು, ನಾವು ಸುಡಲಿಕ್ಕೆ ಬೆಂಕಿ ಬೇಕು. ಇವೆಲ್ಲ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಾವು ತೆಗೆದುಕೊಂಡಾಗ ಬೆಂಕಿ ಅಂದರೆ ಸೂರ್ಯ ಇಲ್ಲದೆ ಹೋದರೆ ಮಳೆಗಾಲದಲ್ಲಿ ನಮಗೆ 4 ದಿನ ಬದುಕೋದಕ್ಕೂ ಆಗೋದಿಲ್ಲ. ಆ ಸೂರ್ಯ ಸತತವಾಗಿ ನಮಗೆ ಕಾಣದೆ ಹೋದರೆ ಎಲ್ಲ ನಮ್ಮ ಜೀವಮಾನದಲ್ಲಿ ನಾವೇನು ಪ್ರತಿ ಸ್ಮೆಲ್ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಎಲ್ಲ ಕಲ್ಮಶವನ್ನು ಗೊಬ್ಬರ ಮಾಡ್ತಕ್ಕಂಥವನ್ನೇ ಸೂರ್ಯ. ಅವನಿಂದಾನೇ ನಾವು ಪುನಃ ಪರಿವರ್ತನೆಯಾಗಿ ಜೀವನವನ್ನು ನಡೆಸ್ತೀವಿ. ನಮಗೆ ಡಿ ವಿಟಮಿನ್ ಬರೋದೇ ಬೆಳಗಿನ ಸೂರ್ಯನ ಕಿರಣದಿಂದ. ಈ ರೀತಿ ನಾವು ನಮಗೆ ನೋಡಿರಿ, ಗಾಳಿ ಉಸಿರಾಡೋದು ಗಾಳಿ, ಬಿಡೋದು ಗಾಳಿ, ಬೀರೋದು ಗಾಳಿ. ಅದಕ್ಕೆ ಸಿಟ್ಟು ಬರೆದಾಗ ನಾವು ಮಾಡಬೇಕು. ಅದಕ್ಕೆ ಸಿಟ್ಟು ಬಂದುಬಿಟ್ರೆ ನಾವು ಯಾವ ಗಾಳಿಗೂ ತಡ್ಕೊಳ್ಳೋಕೆ ಬಿರುಗಾಳಿ ಆಗ್ತದೆ, ಸುನಾಮಿ ಹೇಳ್ತಾರೆ. ಸಮುದ್ರ ನೀರು ಅದು ಹಾಗೆ. ಅದೇ ರೀತಿ ಆಕಾಶ, ಗುಡುಗು, ಸಿಡ್ಲು ಇವೆಲ್ಲ ನಮಗೆ ಸತತ ಒಂದು ವಿಕೋಪ ಆಗಿಬಿಟ್ರೆ ಯಾರೂ ನಮ್ಮ ಮಹಾಪೂರಗಳು ಬರ್ತವೆ, ಸುನಾಮಿಗಳಾಗ್ತವೆ. ಭೂಮಿಯಲ್ಲಿ ನಮಗೆ ನಾವು ಭಾಳ ಜನ ಅಂದ್ಕೊತೀವಿ, ಏನಪ್ಪ ದೇವ್ರು ಕಣ್ಣು ಮುಚ್ಕೊಂಡಾನೋ ಅಂತೀವಿ. ಅಯ್ಯಪ್ಪನ ಕಣ್ಣು ಮುಚ್ಕೊಂಡಾನೋ, ನಮಗೇನು ಬಿತ್ತಿದ್ದೆಲ್ಲ ಎಲ್ಲ ಹಾಳಾಗಿ ಹೊಂಟೈತಿ ಅಂತೀವಿ. ಯಾಕೆ ಹಂಗಾಗ್ತದಂದರೆ ನಾವು ನಮ್ಮ ಸ್ವಾರ್ಥಕ್ಕೆ ತಿಳ್ಕೊಂಬಿಟ್ಟಿವಿ. ನಾವು ಜೀವಮಾನದಲ್ಲಿ ಏನು ಮಾಡ್ತೇವೆ, ನಾನು ಆರಾಮಿದ್ದರೆ ಸಾಕಪ್ಪ, ಉಳಿದವ್ರು ತೊಗೊಂಡು ನಾವೇನು ಮಾಡಬೇಕು ಅನ್ನೋಂಥ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಅದಕ್ಕೇ ಮಾರ್ಗದರ್ಶನ ಅಂದರೆ ಅಯ್ಯಪ್ಪನ ಯಾತ್ರೆ. ನಾನೀಗ ಅದೇ ವಿಷಯಕ್ಕೆ ಕೊಡ್ತೀನಿ. ಅಯ್ಯಪ್ಪನ ಯಾತ್ರೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳು ಅಂತಂದರೆ ನಾವು
ಆ ನಿಯಮ ಮತ್ತು ತತ್ವಗಳನ್ನು ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ಅಂತ ಬರ್ತಾವೆ ಅಯ್ಯಪ್ಪನ ವಿಷಯಗಳಲ್ಲಿ. ಅವನ್ನ ನಮ್ಮ ಗುರುಗಳು ಹೇಳ್ತಿದ್ರು ನಮಗೆ, ಅವನ್ನ ಫಾಲೋ ಮಾಡಿದರೆ ಸಾಕು ಜೀವನ ನಿಮ್ಮದು ಪಾವನ ಆಗ್ತದೆ ಅಂತ. ಆ ರೂಲ್ಸ್ಗಳನ್ನು ನಾವು ಫಾಲೋ ಮಾಡೋದೇ ಇಲ್ಲ. ನಮ್ಮ ಅನಿವಾರ್ಯಕ್ಕೆ ಏನು ಮಾಡ್ತೀವಿ, ನಮ್ಮ ವ್ಯವಹಾರಕ್ಕಾಗಲಿ ನಮ್ಮ ಬದುಕಿಗಾಗಲಿ ಈ ಜಂಜಾಟದಲ್ಲಿ ಅವುಗಳನ್ನು ಮರೆತು ಬಿಡ್ತೇವೆ ನಾವು. ಅವ್ನು ಮತ್ತಾಗ ನಮಗೆ ಅದು ದುಃಖಕ್ಕೆ ಈಡಾಗ್ತದೆ. ದೇವರು ಯಾವತ್ತೂ ಸುಖದಿಂದ ಇದ್ದವರಿಗೆ ಸಮಾರಂಭಗಳಲ್ಲಿ ದೇವರು ಕಾಣೋದಿಲ್ಲ, ಯಾಕಂದ್ರೆ ಅವರೇ ದೇವರಾಗಿರ್ತಾರೆ. ದೇವ್ರು ಕಾಣೋದು ಯಾವಾಗ ಅಂದರೆ ದುಃಖದಲ್ಲಿ ದೇವರು ಕಾಣ್ತಾರೆ, ನೋವಿನಲ್ಲಿ ದೇವರು ಕಾಣ್ತಾರೆ, ನರಳಾಟಬೇಕಾದ್ರೆ ದೇವರು ಕಾಣ್ತಾರೆ. ಅವಾಗ ಏನಂತ ನಾವು ನೀನೇ ಕಾಪಾಡಬೇಕಪ್ಪ ಅಂತ. ಅದೇ ಸುಖದಲ್ಲಿ ಸಂಭ್ರಮದಲ್ಲಿ ಮದುವೆ ಮುಂದೆ ಮನೆ ಓಪನಿಂಗು ಇವೆಲ್ಲ ಸಂಭ್ರಮಗಳು ಹೇಗಿರ್ತಾವಲ್ಲ, ಅಲ್ಲಿ ದೇವ್ರು ಕಾಣಲ್ಲ. ಈ ಮನೆ ನಾನೇ ಮಾಡೀನಿ, ಈ ಮದುವೆ ನಾನೇ ಮಾಡುತ್ತಾ ಇದ್ದೀನಿ, ಇದೆಲ್ಲದಕ್ಕೂ ನಾನೇ ಕಾರಣ, ನಾನೇ ಸಂಪಾದನೆ ಮಾಡಿದ್ದೀನಿ ಅನ್ನೋಂಥ ದೊಡ್ಡ ಅಹಂ ಬಂದ್ಬಿಡ್ತಾರೆ ನಮಗೆ. ಅಲ್ಲಿ ದೇವ್ರು ಕಾಣೋದೇ ಇಲ್ಲ, ದೇವ್ರು ಮರೆಯಾಗಿರ್ತಾನೆ. ಅದಕ್ಕೆ ನಾವು ದುಃಖದಲ್ಲಿ ದೇವ್ರು ಕಾಣಬೇಕು, ನೋವಿನಲ್ಲಿ ಕಾಣಬೇಕು, ನರಳಾಟದಲ್ಲಿ ನಾವು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿರಿ. ಅವರು ಪ್ರತಿ ಕ್ಷಣವೂ ದೇವರನ್ನು ನೆನೆಸ್ತಿರ್ತಾರೆ. ಆದರೆ ನಾವು ಏನು ಮಾಡ್ತೀವಿ, ಈ ವೃತಾಚರಣೆನ ಆಚರಣೆ ಮಾಡೋದ್ರಿಂದ ನಮಗೇನಾಗ್ತದೆ ಅಂದರೆ ಈ ನಮ್ಮ ದೈಹಿಕವಾಗಿ 3 ಅಂಶಗಳು ಬರ್ತವೆ. ಆತ್ಮ ಸಂಯಮ, ಆಮೇಲೆ ದೈಹಿಕ ಸಂಯಮ ಮತ್ತು ಮಾನಸಿಕ ಸಂಯಮಗಳನ್ನು ನಾವು ಈ ವೃತಾಚರಣೆ ಮಾಡೋದ್ರಿಂದ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಮನಸ್ಸು ಓಡ್ತಿರ್ತದೆ, ಒಂದು 10 ಮನಸ್ಸುಗಳಿರ್ತವೆ. ಅದು ಹಿಂಗೆ ಮಾಡು, ಇದು ಹಿಂಗೆ ಮಾಡು, ಇದನ್ನ ಯಾಕೆ ಆದ್ಯತೆ ಕೊಡ್ತಿದ್ದಿ, ಈ ಸ್ವಾರ್ಥಿಯಾಗಿ ಬದುಕು ಅಂತ 108 ಕಡೆ ಹೇಳ್ತಾವೆ. ಆದರೆ ನಮ್ಮದೇ ಒಂದು ಏಕಾಗ್ರತೆಯಿಂದ ನಾವು ವೃತಾಚರಣೆಯನ್ನು ಮಾಡಿ ಈ ಆಧ್ಯಾತ್ಮಿಕ ವಿಷಯಗಳನ್ನು ಮನವರಿಕೆ ಮಾಡಿದ್ದೇ ಆದರೆ ನಮಗಾವಾಗ ಏನಾಗ್ತದೆ ಅಂದರೆ ಆತ್ಮ ನಿಗ್ರಹ ಬರ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟಿದ್ದು, ನಾವು ಯಾವುದನ್ನು ಆರಿಸ್ಕೋಬೇಕು. ದೇವರಂದ್ರೆ ಏನು, ಪ್ರಕೃತಿನೇ ದೇವರು. ನಮ್ಮ ಎದುರಿಗೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ದೇವರು. ಅವನನ್ನು ನಾವು ದೇವರಾಗಿ ನೋಡ್ಕೊಂಡ್ರೆ ಅವ್ನು ನಮಗೆ ಸಹಾಯ ಮಾಡ್ತಾನೆ. ಅವನನ್ನು ನಾವು ಬೈಯೋದಾಗಲಿ, ಅವನ ಹೀಗಳೆಯೋದಾಗಲಿ ಹೀಗೆಲ್ಲ ಮಾಡಿದರೆ ಅವನು ನಮಗೆ ಅದನ್ನೇ ಕೆಲಸ ಮಾಡ್ತಾನೆ. ಅವಾಗ ಏನಾಗ್ತದೆ, ಶತ್ರುತ್ವ ಬೆಳೀತದೆ. ಈಗಾಗಲೇ ನಾವು ನೋಡಿದ್ದೀವಿ, ನಮ್ಮ ಆಧುನೀಕರಣದಲ್ಲಿ ಈಗಾಗಲೇ ನಾವು ಬೇರೆ ಬೇರೆ ದೇಶಗಳನ್ನು ನೋಡ್ತಾ ಇದ್ದೀವಿ. ಯುದ್ಧದಲ್ಲಿ ಎಲ್ಲ ಸಾಮ್ರಾಜ್ಯಗಳೇ ಮುಳುಗ್ತಾ ಇದ್ದಾವೆ. ಅಂತಂಥ ಅಣುಬಾಂಬ್ಗಳನ್ನು ಸಿಡಿಸಿ ತಮ್ಮ ದೇಶವನ್ನು ತಾವೇ ನಾಶ ಮಾಡಿಕೊಳ್ಳೋಂಥ ಪರಿಸ್ಥಿತಿಗಳಿಗೆ ಬಂದಿದ್ದಾವೆ. ಆ ಉದ್ದೇಶಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಈ ಪ್ರಕೃತಿ ನಮ್ಮದು, ಇದನ್ನು ನಾವು ಉಳಿಸ್ಬೇಕು. ಆಮೇಲೆ ನಮಗೆ ಬರ್ತಕ್ಕಂಥ ಇಲ್ಲಿ ನೋಡಿ, ಈ ವಾತಾವರಣ, ಈ ಸನ್ನಿಧಾನದ ವಾತಾವರಣ ನೋಡಿದರೆ ಸುಮಾರು ಶ್ರಮ ಪಟ್ಟಿದ್ದಾರೆ ನಮ್ಮ ಗುರುಗಳೆಲ್ಲ. ಅವ್ರು ಹೇಗೆ ಅಂದರೆ ದಿನಂಪ್ರತಿ ಬರ್ತಾರೆ, ಗಿಡಗಳನ್ನು ನೆಡ್ತಾರೆ, ಗಿಡಗಳನ್ನು ಪೋಷಣೆ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದಂಥವ್ರಿಗೆ ನಾನು ಹೇಳ್ತೀನಿ, ಅಯ್ಯಪ್ಪನಿಗೆ ದುಃಖ ಯಾವಾಗ ಆಗ್ಬೇಕಂದ್ರೆ ಒಬ್ಬನ ಹಸಿವೆಯಿಂದ ಸತ್ತಾನಪ್ಪ ಅಂದಾಗ ದುಃಖ ಆಗಬಾರ್ದು. ಹಸಿವೆಯಿಂದ ಅವನು ಬಳಲ್ತಾ ಇದ್ದಾನೆ ಅಂತ ಅಂದಾಗ ದುಃಖ ಆಗಬೇಕು. ಅದಕ್ಕಾಗಿ ಮೂಲತಃ ಅಯ್ಯಪ್ಪನ ಒಂದು ಮುಖ್ಯ ಅಂಶ ಅಂದರೆ ಅನ್ನದಾನ. ಯಾರಿಗೆ ಅನ್ನದ ಅವಶ್ಯಕತೆ ಇರ್ತದಲ್ಲ ಅವ್ರಿಗೆ ಅನ್ನವನ್ನು ಮುಟ್ಟಿಸ್ಬೇಕು ಅನ್ನೋಂಥದ್ದೇ ಮುಖ್ಯವಾದಂಥ ಉದ್ದೇಶ ನಮ್ಮ ಅಯ್ಯಪ್ಪಂದು ಅನ್ನದಾನ. ಅವನು ಅನ್ನ ಇಲ್ಲದೇನೆ ಸತ್ತಿದಾನಂದಾನವಾಗಿ ಕೊಡೋ ಅಂತ ಅಳಬಾರ್ದು. ಅವನು ಸಾಯೋದಕ್ಕಿಂತ ಮುಂಚಿತಾನೆ ಅವ್ನು ನರಳ್ತಾ ಇರಬೇಕಾದ್ರೆ ಅವನಿಗೆ ನಾವು ಸಂಸ್ಕಾರವನ್ನು ಕೊಟ್ಟು ಅವನಿಗೆ ಸಹಾಯ ಮಾಡಿ ಅವನನ್ನು ಮೂಲ ರೂಪಕ್ಕೆ ತಂದು ಅವನನ್ನು ನಮ್ಮ ಹಾಗೆ ನಿಂದಿರುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಅಯ್ಯಪ್ಪನ ಭಕ್ತರಾಗ್ತೀವಿ. ನಾವು ಬಟ್ಟೆಗಳನ್ನು ಶುಭ್ರವಾಗಿ ಇಟ್ಕೋಬೇಕು. ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಬಂದೇವೆ ಅಂದಾಗ ಇಲ್ಲಿ ಯೂನಿಫಾರ್ಮನ್ನು ನಾವು ಮಾಡ್ತಾ ಬಂದರೆ, ನಾವು ಬರುವಾಗ ಒಂದು ಲುಂಗಿ ತೊಗೊಂಬಂದು ಅಯ್ಯಪ್ಪನಿಗೆ ಅದಕ್ಕೆ ನೀಳ ವಸ್ತ್ರಧಾರಿ ಅಂತ ನಾನು ಹೇಳಿದೆ. ಡಿಸೈನ್ ಬಟ್ಟೆಗಳನ್ನು ತೊಡಬಾರ್ದು. ಯಾವುದೇ ಕಲರ್ ತೊಡ್ರಿ ನೀವು, ಅಯ್ಯಪ್ಪ ಬೇಡ, ನಾವು ಬಿಳೆ ಬಟ್ಟೆ ತೊಡ್ರಿ ಬೇಡ ಅನ್ನಲ್ಲ, ಹಳದಿ ಬಟ್ಟೆ ತೊಡ್ರಿ ಬೇಡ ಅನ್ನಲ್ಲ. ಡಿಸೈನ್ಗಳನ್ನು ಬಿಟ್ಟು ಏಕರೂಪವಾಗಿರ್ತಕ್ಕಂಥ ಬಟ್ಟೆಗಳನ್ನು ತೊಡೋದ್ರಿಂದ ಅಯ್ಯಪ್ಪನು ಪ್ರಾಪ್ತಿ ಆಗ್ತದೆ, ಅವನು ನಮ್ಗೆ ಅನುಗ್ರಹ ಮಾಡ್ತಾನೆ. ಯಾಕಂದರೆ ಡಿಸೈನ್ಗಳು ಮನಸ್ಸನ್ನು ವಿಕಾರಗೊಳಿಸ್ತವೆ. ಆಮೇಲೆ ಮೈ ಮೇಲೆ ಬೋರ್ಡ್ ಇರೋದ್ರಿಂದ ಮನಸ್ಸು ವಿಕಾರ ಆಗ್ತದೆ, ಆ ಕಡೆ ಲಕ್ಷ್ಯ ಹೋಗ್ತದೆ. ಹೀಗಾಗಿ ಮನಸ್ಸನ್ನು ನಿಗ್ರಹ, ಅದಕ್ಕೆ ಮನಸ್ಸಿನ ನಿಗ್ರಹ ಅಂತ. ದೈಹಿಕ ನಿಗ್ರಹ ಅಂದರೆ ನಾವು ಬ್ರಹ್ಮಚರ್ಯ ಆಚರಿಸ್ತೀವಿ, ಬೇರೆಯವ್ರಿಗೆ ಗೌರವ ಕೊಡ್ತೀವಿ. ಆಮೇಲೆ ಈ ದೇವಸ್ಥಾನಗಳಿಗೆ ಬಂದಾಗೆಲ್ಲ ನಮ್ಮ ಮಾತು ಭಾರಿ ಪರಿಶುದ್ಧವಾಗಿರಬೇಕು. ನಾವಿಲ್ಲಿ ಮಾತುಗಳನ್ನು ನಾವು ಮನೇಲಿ ಮಾತಾಡ್ದಾಗ ಮನೆಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಂದಾಗ ನಾವು ನಾವು ದೇವಸ್ಥಾನಕ್ಕೆ ಬಂದೇವಪ್ಪ, ನಾವು ಚೆನ್ನಾಗಿ ಇಲ್ಲಿ ಮಾತಾಡಬೇಕು, ಒಬ್ರಿಗೊಬ್ರು ಗೌರವ ಕೊಡಬೇಕು. ನಮ್ದು ಏನೇ ಒಂದು ವೈಷಮ್ಯ ಇದ್ರೂ ಸಹಿತ ಹೊರಗಡೆ ಇಟ್ಕೋಬೇಕು ಹೊರತು ಇಲ್ಲಿ ಇಟ್ಕೋಬಾರ್ದು. ಇಲ್ಲಿ ಎಲ್ಲರೂ ನಾವು ದೇವರೇ, ನೀವು ನಮಗೆ ದೇವರು, ನಾವು ನಿಮ್ಗೆ ದೇವರು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅರ್ಥ ಅದೇ. ನಾವು ಇನ್ನೊಬ್ರಿಗೆ ಗೌರವ ಕೊಟ್ಟಾಗ ಆ ಗೌರವ ನಮಗೆ ವಾಪಸ್ ಬರ್ತದೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಆಧ್ಯಾತ್ಮಿಕವಾಗಿ ಯಾತ್ರೆಯಲ್ಲಿ ನಿಯಮಗಳನ್ನು ಪಾಲಿಸ್ಕೊಳ್ಳೋದು. ಮೊದಲು ನಿಯಮಗಳನ್ನು ಪಾಲಿಸ್ಬೇಕಂದ್ರೆ ಅವ್ರು ಏನು ಮಾಡಬೇಕು ಅಂದರೆ ವ್ರತಾಚರಣೆ ನಮ್ಮ ದತ್ತು ಗುರುಸ್ವಾಮಿಗಳು ಹೇಳಿದ್ರು, ಎಲ್ಲ ಗುರುಸ್ವಾಮಿಗಳು ಹೇಳಿದರು, ನಿತ್ಯವಾಗಿ ತಣ್ಣೀರು ಸ್ನಾನ ಮಾಡೋದ್ರಿಂದ ನಿಗ್ರಹ ಬರ್ತದೆ, ನಮ್ಮಲ್ಲಿ ಮನಸ್ಸು ನಿಚ್ಚಳ ಆಗ್ತದೆ. ಆಮೇಲೆ ಒಂದೇ ಹೊತ್ತು ಆಹಾರ ಊಟ ಮಾಡೋದ್ರಿಂದ
ಮನಸ್ಸಿನಲ್ಲಿ ಏನಾಗ್ತದೆ, ನಮ್ಮ ದೈಹಿಕವಾಗಿ ನಾವು ಶ್ರಮ ಪಡ್ತೀವಿ. ಅದನ್ನೇ ಮತ್ತು ಅದೇ ಪಾಯಿಂಟಿಗೆ ಬರ್ತೀನಿ, ಏನಂದರೆ ನಾವು ದೇಹ ದಂಡನೆ ಮಾಡೋದು ಅಂತ, ಯೋಗ ಮಾಡಿ ದೇಹ ದಂಡನೆ ಮಾಡ್ಬೋದು, ಉಪವಾಸ ಮಾಡಿ ದೇಹ ದಂಡನೆ ಮಾಡ್ಬೋದು. ಆವಾಗ ನಮಗೆ ನೋವು, ಆ ಸಂಕಟ ಅಂತ ಬಂದಾಗ ಮಾತ್ರ ದೇವ್ರು ಕಾಣ್ತಾನೆ ನಮ್ಗೆ. ಅಯ್ಯೋ, ನಮಗೆ ಆ ದೇವ್ರು ನಮ್ಮನ್ನು ಕಾಪಾಡಬೇಕಪ್ಪ ಅಂತ ಅನ್ನಿಸ್ತದೆ. ನಾವು ಸುಖದಿಂದ ಯಾವ ದೇವ್ರನ್ನೂ ನೆನೆಸೋದಿಲ್ಲ. ಹಾಗಾಗಿ ನಮಗೆ ಮುಖ್ಯವಾಗಿ ಏನಂತಂದರೆ ನಾವು ದೇಹ ದಂಡನ ಮಾಡಬೇಕು, ಮನಸ್ಸಿಗೆ ನಿಗ್ರಹ ಮಾಡ್ಕೋಬೇಕು. ಆಮೇಲೆ ಆತ್ಮ, ನಾವು ಏನು ಸರಿ ಮಾಡ್ತಾ ಇದ್ದೇವೋ ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದು ಆತ್ಮಕ್ಕೆ ಗೊತ್ತಾಗ್ಬಿಡ್ತದೆ. ಯಾರಿಗೂ ಗೊತ್ತಾಗಿಲ್ಲ ಅಂದರೂ ನಮಗೆ ಗೊತ್ತಾಗ್ತದೆ. ಅದನ್ನು ನಮ್ಮ ಆತ್ಮಕ್ಕೆ ಬೆಲೆ ಕೊಟ್ಟು ಆತ್ಮದ ವಿಷಯಗಳನ್ನು ನಾವು ಕೇಳಬೇಕು. ಅದನ್ನು ಬಿಟ್ಟು ನಾವು ಚಂಚಲತೆಯಿಂದ ನಾವು ಜೀವನ ಮಾಡ್ತಾ ಹೊರಟ್ರೆ ಖಂಡಿತ ಅಯ್ಯಪ್ಪನ ಯಾತ್ರೆಗೆ ಅದು ಅರ್ಥ ಬರೋದಿಲ್ಲ. ಆಮೇಲೆ ಅಯ್ಯಪ್ಪನ ಯಾತ್ರೆಯಲ್ಲಿ ಎಲ್ಲರೂ ಒಟ್ಟಿಗೆ ಭಜನೆ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ದಿನಂಪ್ರತಿ ಇಲ್ಲೇ ಸನ್ನಿಧಾನಕ್ಕೆ ಬಂದು ಭಜನೆ ಮಾಡೋದ್ರಿಂದ ಎಲ್ಲರ ಮನಸ್ಸು ಏಕಾಗ್ರತೆ ಬರ್ತದೆ. ಆಮೇಲೆ ಯಾತ್ರೆ ಮಾಡ್ಬೇಕಾದ್ರೆ ಒಂದೇ ವಾಹನದಲ್ಲಿ ಎಲ್ಲರೂ ಹೋಗ್ತಿರ್ತೀವಿ. ಅಲ್ಲಿ ಎಲ್ಲ ಮನೆ ನಮ್ಮದು ನಿಮ್ಮದು, ಅದು ನಮ್ಮ ಅಂತಸ್ತು ಇಂತಸ್ತು ಎಲ್ಲವನ್ನ ಮರಿತೀವಿ. ಅದು ಅಲ್ಲಿ ಒಂದು ನಮ್ಗೆ ಆಧ್ಯಾತ್ಮಿಕವಾಗಿ ಏಕಾಗ್ರತೆ ಬರ್ತದೆ. ಮತ್ತು ಸಮೂಹ ಅಂತೀವಿ, ಸಮೂಹ ಊಟ, ಸಹಭೋಜನ ಅಂತೀವಿ. ಆಮೇಲೆ ಎಲ್ಲರ ಜೊತೆನೇ ಯಾತ್ರೆ ಮಾಡೋದ್ರಿಂದ ಪಾದಯಾತ್ರೆ ಎಲ್ಲರೂ ಸೇರಿ ಹೋಗ್ತಿರ್ತೀವಿ, ಗಾಡಿಗಳಲ್ಲಿ ಎಲ್ಲರೂ ಸೇರಿ ಹೋಗ್ತಿರ್ತೀವಿ, ಬೆಟ್ಟ ಹತ್ತಿರ್ತೀವಿ, ಭಜನೆ ಮಾಡ್ತಿರ್ತೀವಿ. ಇದು ತುಂಬ ನಮಗೆ ಮಹತ್ವವನ್ನು ತಂದುಕೊಡ್ತದೆ. ಈ ರೀತಿ ನಾವು 41 ದಿನ ಒಂದು ಮಂಡಲ ಕಾಲವನ್ನು ನಾವು ಕಳೆಯೋದ್ರಿಂದ ನಾವು ಭಗವಂತನ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಬೇಕು ಅಂಥ ಒಂದು ವಿಗ್ರಹ ಬರ್ತದೆ. ಅವಾಗ ನಮ್ಗೆ ಅರ್ಥ ಆಗ್ತದೆ ನಾವು ಏನು ಕೆಟ್ಟಿದ್ದನ್ನು ಮಾಡ್ತಿದ್ವಿ, ಈಗ ನಮ್ಮ ಮನಸ್ಸು ಪರಿವರ್ತನೆ ಆಗಿದೆ, ಅವನ್ನೆಲ್ಲ ಬಿಡಬೇಕು ಅನ್ನೋಂಥ ಅರ್ಥ ಬರ್ತದೆ. ಅವಾಗ ನಾವು ತಕ್ಷಣಕ್ಕೆ ಶಬರಿಮಲೆಗೆ ಹೋಗಿ ಬರೋದ್ರಿಂದ ಅದೊಂದು ಪಿಕ್ನಿಕ್ ಆಗ್ತದನ್ನ ಹೊರತು ಆ್ಯಕ್ಚುಲಿ ಅದು ಯಾತ್ರೆ ಅನಿಸೋದಿಲ್ಲ. ಆ ಯಾತ್ರೆಯಲ್ಲಿ ನಮಗೆ ವಿಶೇಷ ಸ್ಥಳಗಳು ಸಿಗ್ತಾವೆ, ಒಳ್ಳೊಳ್ಳೆ ಯಾತ್ರಾ ಸ್ಥಳಗಳು. ಅವನ್ನೆಲ್ಲ ಶಬರಿಮಲೆ ಹೋಗ್ತಾ ನಾವು ಮಾಡಿದಾಗ ಕೊನೆಗೆ ಪಂಪಾ ನದಿಗೆ ಹೋಗ್ತೀವಿ. ಅಲ್ಲಿ ಸ್ನಾನ ಮಾಡೋದ್ರಿಂದ ಅಲ್ಲಿ ಒಂದು ಆಯುರ್ವೇದಿಕ್ ನೀರದು. ಯಾಕಂದ್ರೆ ಬೆಟ್ಟದ ಕಾಡುಗಳಲ್ಲಿ ಹರಿದು ಬಂದಂಥ ನೀರಿನಿಂದ ನಮ್ಮ ದೇಹ ಶುದ್ಧ ಆಗ್ತದೆ. ಅಲ್ಲಿ ದಂಡಕಾರಣ್ಯ ಅಂತೀವಿ ನಾವು. ಹಿಂದೆ ಮಹಾಭಾರತ ರಾಮಾಯಣ ಕಾಲದಲ್ಲಿ ಇರ್ತಕ್ಕಂಥ ಕಾಡುಗಳು ದಂಡಕಾರಣ್ಯ. ಆ ಕಾಡನ್ನು ಹತ್ತಿ ಇಳಿಯೋದ್ರಿಂದ ಅಲ್ಲಿ ವನಸ್ಪತಿಗಳು ನಮ್ಮನ್ನೆಲ್ಲ 1 ದಿನ 2 ದಿನ ಆಗಲಿ ನಮ್ಮನ್ನು ಸುತ್ತ ಆವರಿಸೋದ್ರಿಂದ ನಮ್ಗೆ ಆಟೋಮೆಟಿಕ್ ಆಗಲಿ ಮಾನಸಿಕ ಸಂಯಮ, ದೈಹಿಕ ಸಂಯಮ, ಆರೋಗ್ಯದಲ್ಲಿ ಉತ್ತಮ ಮಾಡ್ತದೆ. ಆಮೇಲೆ 18 ಸಿದ್ಧಿ ಅಂತ ಇರ್ತವೆ. ಅಲ್ಲಿ ನಾವು ದೊಡ್ಡಪಾಡು ಮಾಡೋದ್ರಿಂದ 18 ದೇವತೆಗಳು ನಮಗೆ ಅನುಗ್ರಹಿಸ್ತಾವೆ. ನಾವೆಲ್ಲ 18 ದೇವತೆಗಳಿಗೆ ನಮಸ್ಕಾರ ಮಾಡಿ ದೊಡ್ಡಪಾದ ಮಾಡಿ ಶಬರಿಮಲೆ ಹತ್ತೋದ್ರಿಂದ ನಮ್ಗೆ ಅನುಭವ ಆಗಿಬಿಡ್ತದೆ. ಕಣ್ಣಲ್ಲಿ ನೀರು ಬರ್ತಾವೆ. ಕರಿಮಲೆ ಬೆಟ್ಟ ಹತ್ಬೇಕಾದ್ರೆ ಇಳಿಬೇಕಾದ್ರೆ ತುಂಬ ಸಂತೋಷ ಆಗ್ತದೆ. ಅವಾಗ ಏನು ಅನ್ನಿಸ್ತದೆ, ಅಯ್ಯೋ ದೇವ್ರು ಅದಾನಪ್ಪ ಅಂತ. ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇವ್ರ ಪ್ರಕೃತಿಯಲ್ಲೇ ಅದಾನ, ನಮ್ಮಲ್ಲೇ ಒಳಗೆ ಅದಾನ. ಒಬ್ಬನ ಯಾರು ಲೇಟ್ ಆಗಿದ್ರೆ ಯಾ ಸ್ವಾಮಿ ಬರಲಿ ರೀ, ಅವ್ನು ಕರ್ಕೊಂಡು ಹೋಗೋಣ ಅನ್ನಿಸ್ತೈತೆ ಹೊರತು ಅವ್ನು ಬಿಟ್ಟು ಹೋಗೋಣ ಮರಿ ಅನ್ಸಲ್ಲ. ಅದೇ ಇಲ್ಲಿ ನಾವು 2 ದಿನ ಹೋಗೋಂಥವ್ರು ಇರ್ತಾರಲ್ಲ, ಅದು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಬರಲಿ, ಅದು ಯಾವಾಗಾರ ಯಾಕೆ ಬರಲಿ ನಾವು ಹೋಗೋಣ ಅಂತ ಹೋಗ್ಬಿಡ್ತೀವಿ. ಈ ಸಂಯಮ ಬರಬೇಕಪ್ಪ ನಮ್ಮಲ್ಲಿ ಅಂತಂದ್ರೆ ನಾವು ಶಬರಿಮಲೆ ಯಾತ್ರೆಯನ್ನು ಅರ್ಥಪೂರ್ವಕವಾಗಿ ಆಧ್ಯಾತ್ಮಿಕ ಅಂಶಗಳನ್ನು ಅರ್ಥ ಮಾಡಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು. ದೇವರನ್ನು ಅಷ್ಟೆಲ್ಲ ಕಟ್ಪಟ್ಟು ಹೋಗಿ 18 ಪಡಿ ಎತ್ತಿ ದರ್ಶನ ಮಾಡಿದಾಗ ಆಟೋಮೆಟಿಕ್ಲಿ ನಮ್ಗೆ ಆನಂದ ಭಾಷೆಗಳು ಕಣ್ಣಲ್ಲಿ ಬರ್ತಾವೆ. ಅಲ್ಲಿ ಅನೇಕ ಪವಾಡಗಳು ನಮ್ಗೆ ಕಾಣಿಸ್ತಾವೆ. ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರೆ, ಯಾರೋ ಬಂದು ನಮ್ಗೆ ಇರುಮುಡಿಯನ್ನು ಬೀಚ್ಕೊಡ್ತಾರೆ, ಯಾರೋ ಬಂದು ನಮ್ಮ ಮಾರ್ಗದರ್ಶನ ಕೊಡ್ತಾರೆ, ವಾಪಸ್ ಬರೋ ದಾರಿ ಹೇಳ್ಕೊಡ್ತಾರೆ. ತಪ್ಪಿಸ್ಕೊಂಡ್ರು ಸಹಿತ ಇಲ್ಲಿ ಮಟ್ಟನೂ ಉದಾಹರಣೆಗಳೇ ಇಲ್ಲ. ಅವ್ರು ಬಂದು ಊರಿಗೆ ಮುಟ್ಟಿರ್ತಾರೆ. ಯಾಕಂದ್ರೆ ಇನ್ನೊಬ್ಬ ಗುರುಸ್ವಾಮಿ ಬಂದು ಅವ್ರನ್ನ ಹೇಗೋ ಮಾಡಿ ಶಬರಿಮಲೆದಿಂದ ನಮ್ಮನ್ನು ಮುಟ್ಟಿಸಿರ್ತಾರೆ ಹೋಗಿ. ಇದಕ್ಕೆ ನಾವು ನಂಬಿಕೆ ಅನ್ನೋಂಥದ್ದು ಬರ್ತದೆ. ಮೂಢನಂಬಿಕೆ ಎಲ್ಲ ಶಬರಿಮಲೆ ಯಾತ್ರೆ ಭಾಳ ಜನ ಅಂತಾರೆ ಮೂಢನಂಬಿಕೆ, ಅಲ್ಲೇನೈತ್ರಿ ಎಲ್ಲ ಸ್ವಾಮಿಗಳೆಲ್ಲ ಭಾಳ ಬಂಡಲ್ ಅದಾರ ಹಂಗೆ ಹಿಂಗೆ ಅಂತಾರೆ. ಅವ್ರು ಅಂದ್ಕೊಂಡವ್ರು ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ. ಇದರಲ್ಲೇ ಸಾಧನೆ ಮಾಡಿ ಈ ವಿಷಯಗಳನ್ನು ಅರ್ಥಕೊಂಡು ಎಲ್ಲ ಇಡೀ ವಿಶ್ವಕ್ಕೇ ಶಾಂತಿಯನ್ನು ಕೋರ್ತಕ್ಕಂಥ ಮಹಾನ್ ಗುರುಸ್ವಾಮಿಗಳು ಆಗಿ ಹೋಗಿದ್ದಾರೆ. ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹಿತ ಇದೇ ರೀತಿ ಅದೇ ಮಾರ್ಗದರ್ಶನದಲ್ಲಿ ನಾವು ಶ್ರಮಪಟ್ಟು ಮತ್ತೊಬ್ಬರಿಗೆ ನಾವು ಮಾರ್ಗದರ್ಶಕರಾಗಿ ನಮ್ಮನ್ನು ನೋಡಿ ಅವ್ರು ಕಲಿಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಬದುಕಿ ಬಾಳಿ ಅಯ್ಯಪ್ಪನ ಯಾತ್ರೆಗೆ ಒಂದು ಅರ್ಥವನ್ನು ತಂದು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ನಮ್ಮ ಸನ್ನಿಧಾನಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವ ಅವರು ನಮ್ಮ ಪ್ರತಿಭಾ ಸ್ಫೂರ್ತಿ ಚಾನಲ್ಗೆ ಈ ವಿಷಯಗಳನ್ನು ತೆಗೆದುಕೊಂಡು ಹೋಗಿ ನಮಗೆ ಅದನ್ನು ಪ್ರಸಾರ ಮಾಡೋದ್ರಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾಗಿದೆ. ಮೊದಲೇ ಮಾತು, ನಮ್ಮ ವಿಷಯಗಳು ಬೇರೆ ಕಡೆನೂ ಹೋಗಬೇಕು, ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಕಟ್ಟಡಕ್ಕೆ ಸಹಾಯಾರ್ಥವಾಗಿ
ಅನೇಕರು ಕೈ ಜೋಡಿಸ್ಬೇಕಾಗಿದೆ. ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಮನೆ ಬಂದಿರೋ ಈ ವಿಷಯವನ್ನು ಮುಕ್ತಾಯ ಮಾಡ್ಕೊಂಡು ಸ್ವಾಮಿಯೇ ಶರಣ. ನಾಲ್ಕು ಹೋಗಿ ಕುತ್ಕೊಂತಾನೆ ಹಂಗೆ ಹಿಡ್ತಾರೆ ಅಲ್ಲಿವರೆಗೂ ಅಕ್ಕಿ ಹಿಡ್ತಾರೆ ಅಕ್ಕಿ ಆಫ್ ಮಾಡ್ರಿ.